ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. 2024ರ ಕರ್ನಾಟಕ ಟಿ ಪ್ರಶ್ನೆ ಪತ್ರಿಕೆಯನ್ನು 360 ಮಾದರಿಯಲ್ಲಿ ವಿಶ್ಲೇಷಣೆ ಮಾಡಿದ್ದೀವಿ ನಾವು. 360 ಡಿಗ್ರಿಯಲ್ಲಿ ಇದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಸುಮಾರು 2 ವಿಡಿಯೋಗಳನ್ನು ಹಾಕಿದ್ದೀವಿ. ದಯವಿಟ್ಟು ಯಾರು ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲಲ್ಲಿ ಇನ್ನೂ ಇದೇ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಥ ಅಂದರೆ 91ನೇ ಪ್ರಶ್ನೆಯಿಂದನೂ ವಿಶ್ಲೇಷಣೆ ಮಾಡಿದ್ದೀವಿ. ಈಗ ನಾವು 111ನೇ ಪ್ರಶ್ನೆಯನ್ನು ನೋಡಬೇಕಾಗಿದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆ ಪ್ರಶ್ನೆ ಪತ್ರಿಕೆ ಓದುವುದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಬಿಡಿಸುವಂಥದ್ದು ಕೂಡ ಅತಿ ಮುಖ್ಯವಾಗಿರೋದ್ರಿಂದ ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ. ತುಂಬ ಉಪಯುಕ್ತಕಾರಿ ಮಾಹಿತಿಯನ್ನು ಇದರಲ್ಲಿ ಹೇಳ್ತಾ ಹೋಗಿದ್ದೀವಿ. ನೋಡಿ, 111ನೇ ಪ್ರಶ್ನೆ ಏನು ಹೇಳ್ತಾನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಹಾಗೂ ತಪ್ಪಾಗಿರುವ ಹೇಳಿಕೆಯನ್ನು ಗಮನಿಸಿ, ಅಂದರೆ ಹೇಳಿಕೆಯನ್ನು ಆರಿಸಿ ಅಂತ ಇದೆ. ಒಂದು ಗಮನಿಸಬೇಕು, ನಾವು ಪ್ರಶ್ನೆ ಪತ್ರಿಕೆಯನ್ನು ಓದುವಂಥ ಸಂದರ್ಭದಲ್ಲಿ ತಪ್ಪಾಗಿರುವ ಅಥವಾ ಸರಿ ಹೇಳಿಕೆಗಳು ಈ ರೀತಿಯಾಗಿ ಒಂದು ಕೇಳಿರ್ತಾನೆ, ಅದ್ರ ಮೇಲೆ ನಾವು ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ನಾವು ಆನ್ಸರ್ಗೆ ಹೋದರೆ, ಡೈರೆಕ್ಟಾಗಿ ಆಪ್ಷನ್ಗಳಿಗೆ ಹೋದರೆ ಯಾಮಾರ್ತೀವಿ. ಹಾಗಾಗಿ ಏನಾಗುತ್ತೆ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೋಬೇಕು ನಾವು. ಅಂದರೆ ಚೆನ್ನಾಗಿ ಪ್ರಶ್ನೆ ಅರ್ಥ ಆದರೆ ರೈಟ್ ಆನ್ಸರನ್ನು ನಾವು ಚೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೇನು ಕೇಳಿದ್ದಾರೆ, ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಇದೆ. ಅಂದರೆ ಒಂದು ಯಾವುದೋ ರಾಂಗ್ ಇದೆ ಕೊಟ್ಟಿರುವಂಥ ಆಪ್ಷನ್ನಲ್ಲಿ, ನಾವು ಹೊರ ತೆಗಿಬೇಕಾಗಿದೆ ತಪ್ಪಾಗಿರುವ ಹೇಳಿಕೆಯನ್ನು ಅಂತ ಇದೆ. ನೋಡಿ, ಮೊದಲ ಆಯ್ಕೆ ಏನು ಹೇಳ್ತಾನೆ, ಎಮಿಲಿ ಡರ್ಕಿಮ್ರವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು ಅಂತ ಇದೆ. ಎಸ್, ಅವರು ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನ ಅಂತ ಹೇಳಿದ್ದಾರೆ. ಇದು ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಆಯ್ಕೆ ಸರಿ ಇದೆ. ಅಲ್ಲಿ ತಪ್ಪಾಗಿರುವ ಅಂತ ಕೇಳಿದ್ದಾರೆ, ನೋಡೋಣ. ಆಯ್ಕೆ 2, 1914ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು. ನೋಡಿ, ಅಲ್ಲಿ ಹೇಳಿದ್ದಾರೆ ಅಲ್ಲಿ 1914 ಅಂತ ಇದೆ. ಮತ್ತು ಮದ್ರಾಸ್ ಅನ್ನೋ ಒಂದು 2 ಅಂಶಗಳಿದೆ. ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ 1914ರಲ್ಲಿ ಸಮಾಜಶಾಸ್ತ್ರವನ್ನು ಇಂಟ್ರಡ್ಯೂಸ್ ಮಾಡಿದರು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯ ಅಂತ ಏನಿದೆಯಲ್ಲ, ಇದು ಸರಿಯಾಗಿದೆ. ಆದರೆ ಕೊಟ್ಟಿರುವಂಥ ಇಸ್ವಿ ನೋಡಿ, ಅಲ್ಲಿ 1914 ಅನ್ನೋದು ರಾಂಗ್ ಇದೆ. ಏನು ಅಂದರೆ 1938ರಲ್ಲಿ ಅದೇ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಅಲ್ಲಿ ಪರಿಚಯ ಮಾಡಲಾಯಿತು ಅಂತ. ಇಲ್ಲಿ ಇಸ್ವಿಯನ್ನು ರಾಂಗ್ ಕೊಟ್ಟಿರೋದ್ರಿಂದ ಆಯ್ಕೆ 2 ತಪ್ಪಾಗುತ್ತೆ. ಹಾಗಾದರೆ 111ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ತು. ಇನ್ನು ನೋಡಿ, 3 ಮತ್ತು 4 ಆಪ್ಷನ್ಗಳನ್ನು ನೋಡಿದರೆ, 3ನೇ ಆಪ್ಷನ್ನಲ್ಲಿ ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೋಲೆರೆ ಎನ್ನೋ ಪದದಿಂದ ಬಂದಿದೆ ಅಂತ ಹೇಳಿದ್ದಾರೆ. ಕಲ್ಚರ್ ಅನ್ನೋ ಪದ ಲ್ಯಾಟಿನ್ ಭಾಷೆ ಸರಿಯಾಗಿದೆ ಮತ್ತು ಕೋಲೆರೆ ಎನ್ನುವಂಥ ಪದ ಕೂಡ ಸರಿಯಾಗಿದೆ ಅಂತ. ಎಸ್, ಹೌದು. ಇದೇನು ಕಲ್ಚರ್ ಅಂತ ಏನಿದೆಯಲ್ಲ, ಲ್ಯಾಟಿನ್ ಭಾಷೆಯ ಕೋಲೆರೆ ಅಂದರೆ ಬೆಳೆಸು ಮತ್ತು ಅಥವಾ ಪೋಷಿಸು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದು ಸರಿ ಇದೆ ನೋಡಿ. ಆಯ್ಕೆ 3 ಸರಿ ಇದೆ. ಇನ್ನು 4ನೇ ಆಯ್ಕೆಯನ್ನು ಗಮನಿಸಿದರೆ, ಮ್ಯಾಕ್ಸ್ ವೆಬರ್ ಅವರು ನೌಕರಶಾಹಿ ಕ್ರಿಶ್ಚಿಯನ್ ಧರ್ಮದ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದರು. ಇದು ಕೂಡ ರೈಟ್ ಆನ್ಸರ್ ಅಂತ ನಾವು ಇಲ್ಲಿ ಗಮನಿಸಬೇಕು. ಮ್ಯಾಕ್ಸ್ ವೆಬರ್ ಅವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದರು, ಅದ್ರ ಮೇಲೆ ಅಧ್ಯಯನ ಮಾಡಿದ್ದಾರೆ ಅಂತ. ಹಾಗಾಗಿ 111ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ 2 ಏನಿದೆಯಲ್ಲ, ಅದು ಒಂದು ತಪ್ಪಾದ ಹೇಳಿಕೆ ಆಗಿತ್ತು. ಯಾಕೆ, 1914ರ ಬದಲಾಗಿ ಅದು 1938ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ವಿಷಯವನ್ನು ಪರಿಚಯ ಮಾಡ್ತಾರೆ ಅಂತ. ಇನ್ನು ನೋಡಿ, 112ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳೆಂದರೆ, ಒಂದಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಗುಂಪು ಕೊಟ್ಟಿದ್ದಾರೆ ಬುಡಕಟ್ಟು ಜನಾಂಗಗಳನ್ನು. ಆದರೆ ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ವಾಸಿಸುವಂಥ ಬುಡಕಟ್ಟು ಜನಾಂಗಗಳು ಯಾವುವು ಅಂತ ಕೇಳಿದ್ದಾರೆ. ಮೊದಲನೇ ಆಪ್ಷನನ್ನು ನಾವು ಗಮನಿಸಿದರೆ, ಆಯ್ಕೆ 1 ಗಮನಿಸಿದರೆ, ಅಲ್ಲಿದೆ ನೋಡಿ, ಗುರುಂಗ್ ಮತ್ತು ಲಿಂಬಿ ಮತ್ತು ಲೆಪ್ಪ ಅನ್ನುವಂಥ ಏನು ಈ ಬುಡಕಟ್ಟು ಜನಾಂಗಗಳಿದಾವಲ್ಲ, ಇವು ಎಲ್ಲಿ ಕಂಡು ಬರ್ತವೆ ಅಂದರೆ ನಮ್ಮ ಭಾರತ ದೇಶದ ಬುಡಕಟ್ಟು ಜನಾಂಗಗಳೇ. ಆದರೆ ಇವು ಉತ್ತರ ಪೂರ್ವ ಭಾರತ, ಭಾರತದ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಕಂಡುಬರುವಂಥ ಉತ್ತರ ಮತ್ತು ಪೂರ್ವ ಭಾರತದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗಗಳು. ಅದು ಪರ್ವತ ಪ್ರದೇಶದಲ್ಲಿ ಕಂಡುಬರ್ತಾರೆ ಇವರು. ಆದರೆ ಅವರು ನಮಗೇನು ಕೇಳಿದ್ದಾರೆ, ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಕೇಳಿದ್ದಾರೆ. ಹಾಗಾದರೆ ಮೊದಲೇ ಆಯ್ಕೆ ಉತ್ತರ ಮತ್ತು ಪೂರ್ವ ಭಾರತ ಆಗಿರೋದ್ರಿಂದ ಆಯ್ಕೆ 1 ನಾವು ಕೈ ಬಿಡಬೇಕಾಗುತ್ತೆ. ಇನ್ನು ನೋಡಿ, 2ನೇ ಆಯ್ಕೆಯನ್ನು ಗಮನಿಸಿದರೆ ಕೊಟ್ಟಿದ್ದರಲ್ಲಿ ಬೈಗ, ಕಾರ್ಯ ಮತ್ತು ಕೊಂಡ ಅಂತ ಇದೆ. ಇದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ
ಆ, ಇದು ಕೂಡ ನಮ್ಮ ಭಾರತ ದೇಶದ ಬುಡಕಟ್ಟು ಜನಾಂಗದ ಒಂದು ಆಯ್ಕೆ ಇದು ಕೂಡ ಬೈಗ ಖಾರಿಯ ಕೊಂಡ ಅನ್ನೋದು ಇದು ಭಾರತದ ಬುಡಕಟ್ಟು ಜನಾಂಗಗಳ ಒಂದು ಗುಂಪು. ಇದು ಮಧ್ಯ ಮತ್ತು ಪೂರ್ವ ಭಾರತದ ಅರಣ್ಯ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಮಧ್ಯ ಮತ್ತು ಪೂರ್ವ ಭಾರತದ ಅರಣ್ಯ ಪ್ರದೇಶಗಳಲ್ಲಿ ಈ ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ ಅಂತ ನಾವು ಗಮನಿಸಬೇಕು. ಆದರೆ ಅವ್ರು ಕೇಳಿರೋದು ಅಂಡಮಾನ್ ಮತ್ತು ನಿಕೋಬಾರ್, ಹಾಗಾಗಿ ಆಯ್ಕೆ ಎರಡೂ ಕೂಡ ಇದಕ್ಕೆ ಸರಿ ಹೊಂದಲ್ಲ. ಇನ್ನು ಮೂರನೇ ಆಯ್ಕೆಯನ್ನು ನಾವು ಗಮನಿಸಿದರೆ ಕುಕಿ, ಮೈತೇಯಿ ಮತ್ತು ಅಪತಾನಿ ಅಂತ ಏನಿದೆಯಲ್ಲ, ಇವು ಕೂಡ ಭಾರತದ ಸೇಮ್ ಏನು ಇಲ್ಲಿ ಹೇಳಿದ್ವಲ್ಲ ನಾವು, ಉತ್ತರ ಮತ್ತು ಪೂರ್ವ ಭಾರತದ ಪ್ರದೇಶಗಳಲ್ಲೇ ಕಂಡುಬರುತ್ತೆ. ಇದು ಕೂಡ ಉತ್ತರ ಮತ್ತು ಪೂರ್ವ ಭಾರತದ ಪ್ರದೇಶಗಳಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಜನಾಂಗಗಳು. ಆದರೆ ಇದು ಕುಕಿ ಮತ್ತು ಮೈತೇಯಿ ಅಪತಾನಿ ಅನ್ನೋದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರಲ್ಲ. ಇನ್ನು ಉಳಿದಂಥ ಕೊನೆಯ ಆಯ್ಕೆ ನೋಡಿ ಸರಿ ಹೊಂದುತ್ತೆ. ಇದು ಏನಾಗುತ್ತೆ ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಕಂಡುಬರುವಂತಹ ಬುಡಕಟ್ಟು ಜನಾಂಗಗಳಂದರೆ ಜಾರ್ವಾ, ಓಂಗೆ ಮತ್ತು ಸೆಂತಿನೇಲಿ. ಅದರ ಜೊತೆಗೆ ಇಷ್ಟಿದೆ ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವಂತಹ ಈ ಬುಡಕಟ್ಟು ಜನಾಂಗಗಳು ಇದು ಸರಿ ಹೊಂದುತ್ತೆ. ಇದು ಜ್ವಾರ, ಓಂಗೆ ಮತ್ತು ಸೆಂತಿನೇಲಿ ಅನ್ನುವಂಥ ಒಂದು ಆಯ್ಕೆ ಸರಿ ಹೊಂದುತ್ತೆ. ಹಾಗಾಗಿ 112ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾಗುತ್ತೆ. ಇನ್ನು ನೋಡಿ 113ನೇ ಪ್ರಶ್ನೆಯನ್ನು ಗಮನಿಸಿದರೆ ಏನು ಹೇಳಿದ್ದಾರೆ, ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಅಂತ ಇದೆ. ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಹೇಳಿಕೆಯನ್ನು ಸರಿಯಾಗುತ್ತಾ ಅಥವಾ 2 ಸರಿ ಇದೆನೋ 3 ಈ ರೀತಿಯಾಗಿ ಆಯ್ಕೆಗಳನ್ನು ತೆಗೆದಿದ್ದಾರೆ. ಅಲ್ಲಿ ಆ ಹೇಳಿಕೆಗಳನ್ನು ನಾವು ಗಮನಿಸಬೇಕು, ಎಷ್ಟು ಸರಿಯಾಗಿದ್ದಾವೆ. ಈ ರೀತಿಯಾಗಿ ಸರಿಯಾದ ಆಯ್ಕೆ ಎಷ್ಟಿದ್ದಾವೆ ಅಲ್ಲಿ ಅಂತ ನಾವು ನೋಡಬೇಕಾಗುತ್ತೆ. ನೋಡಿ, ಮೊದಲೇ ಆಯ್ಕೆಯನ್ನು ಗಮನಿಸಿದರೆ ಏನು ಹೇಳಿದ್ದಾರೆ, ಒಂದು ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ, ಚೀನಾ, ರೋಮ್ ಮತ್ತು ಈಜಿಪ್ಟ್ ದೇಶಗಳಲ್ಲಿ ಹಿಂದಿನಿಂದಲೂ ಅಸ್ತಿತ್ವದಲ್ಲಿತ್ತು, ಈಗಲೂ ಅದು ಮುಂದುವರೆದುಕೊಂಡು ಬರುತ್ತಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಪಿತೃಪ್ರಧಾನ ಕುಟುಂಬ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಇದೆ ಈಗ ಪ್ರೆಸೆಂಟ್. ಹಾಗಾಗಿ ಮೊದಲ ಆಯ್ಕೆಯನ್ನು ನಾವು ಸರಿ ಅಂತ ಭಾವಿಸಿದ್ರೂ ಕೂಡ ನೋಡಬೇಕಾಗತ್ತೆ, ಇಲ್ಲಿ ಚೀನಾ, ರೋಮ್, ಈಜಿಪ್ಟು ಮತ್ತು ಇದರ ಜೊತೆಗೆ ಇಸ್ರೇಲ್ ಅಂತ ಒಂದು ದೇಶ ಇದೆ. ಇಸ್ರೇಲ್ ದೇಶದಲ್ಲೂ ಕೂಡ ಪಿತೃಪ್ರಧಾನ ಕುಟುಂಬ ಇವಾಗಲೂ ಇದೆ, ಅದು ಕಂಟಿನ್ಯೂ ಹಿಂದೆ ಇತ್ತು, ಈಗಲೂ ಕೂಡ ಅದು ಕಂಟಿನ್ಯೂ ಆಗಿದೆ ಅಂತ. ಹಾಗಾಗಿ ಮೊದಲ ಹೇಳಿಕೆ ಸರಿಯಾಗಿದೆ ಅಂತ ನಾವಿಲ್ಲಿ ನೋಟ್ ಮಾಡ್ಕೋಬೇಕಾಗತ್ತೆ. ಒಂದು ಹೇಳಿಕೆ ಸರಿ ಆಯಿತು. ಇನ್ನು ನೋಡಿ, ಆಯ್ಕೆ ಬಿ ಏನು ಹೇಳುತ್ತೆ, ಕೇರಳ ರಾಜ್ಯದ, ನಮ್ಮ ಭಾರತ ದೇಶದಲ್ಲಿ ಕೇರಳ ರಾಜ್ಯದ ನಾಯರ್ ಅಂತ ಒಂದು ಸಮುದಾಯ ಇದೆ. ಆ ಸಮುದಾಯದ ಹಾಗೂ ಅದರ ಜೊತೆಗೆ ಭಾರತದ ಈಶಾನ್ಯ ರಾಜ್ಯಗಳ ಕೆಲವು ಆದಿವಾಸಿ ಸಮುದಾಯಗಳು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿದ್ದಾವೆ. ಇದು ನಮಗೆ ಗೊತ್ತಿರಬೇಕು, ಕೇರಳ ಅಷ್ಟೇ ನಾವು ಓದ್ಕೊಂಡಿರ್ತೀವಿ. ಆದರೆ ಭಾರತದ ಈಶಾನ್ಯ ರಾಜ್ಯಗಳಾದಂತಹ ಮೇಘಾಲಯ ಆ್ಯಂಡ್ ತ್ರಿಪುರ ಅಂತ ಒಂದು ರಾಜ್ಯ ಬರುತ್ತೆ. ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ. ಮೇಘಾಲಯ, ತ್ರಿಪುರ ಮತ್ತು ಅಸ್ಸಾಂ ಏನಿದೆಯಲ್ಲ, ಈ 3 ರಾಜ್ಯಗಳನ್ನು ನಾವು ಭಾರತದ ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ. ಈ ಈಶಾನ್ಯ ರಾಜ್ಯಗಳು ಅಂದರೆ ಮೇಘಾಲಯ, ತ್ರಿಪುರ ಆ್ಯಂಡ್ ಅಸ್ಸಾಂ, ಅದರ ಜೊತೆಗೆ ನಮ್ಮ ಭಾರತದ ಕೇರಳ ರಾಜ್ಯದ ಒಂದು ನಾಯರ್ ಅನ್ನೋ ಸಮುದಾಯದಲ್ಲಿ ಏನಿದೆ ಅಂದರೆ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಇದೆ, ಈಗಲೂ ಕೂಡ ಅದು ಜಾರಿಯಲ್ಲಿದೆ. ಇದು ಕೂಡ ಸರಿಯಾದ ಆಯ್ಕೆ ಆಗುತ್ತೆ. ನೋಡಿ, ಆಯ್ಕೆ 1 ಸರಿ ಆಯಿತು, ಆಯ್ಕೆ 2 ಸರಿ ಆಯಿತು. ಇನ್ನು ನೋಡಿ, ಆಯ್ಕೆ 3 ಗಮನಿಸಿದರೆ ಸಿ ಅಂತ ಏನು ಹೇಳಿದಾರಲ್ಲ, ಸಂವಿಧಾನದ 27ನೇ ವಿಧಿಯು ಅಸ್ಪೃಶ್ಯತೆ ಬಗ್ಗೆ ಕೇಳಿದ್ದಾರೆ, ಆಚರಣೆಯನ್ನು ನಿಷೇಧ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸಂವಿಧಾನದ 27ನೇ ವಿಧಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಕಾಯ್ದೆ ಇಲ್ಲ. ಬದಲಾಗಿ 17ನೇ ವಿಧಿ ಏನಿದೆ, ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಬೇಕು, ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳುತ್ತೆ. ಅಲ್ಲಿ ಕೊಟ್ಟಿರೋದು 27ನೇ ವಿಧಿ. ಹಾಗಾಗಿ ಆಯ್ಕೆ 3 ಏನಾಗುತ್ತೆ, ಅಲ್ಲಿ ನಮಗೆ ರಾಂಗ್ ಆಗುತ್ತೆ. ಆಯ್ಕೆ 1 ಸರಿ ಆಯಿತು, ಆಯ್ಕೆ 2 ಸರಿ ಆಯಿತು, ಆಯ್ಕೆ 3 ತಪ್ಪಾಗಿದೆ. ಇನ್ನೂ ಒಂದಿದೆ, ಆಯ್ಕೆ 4 ಇದೆ, ಡಿ ಅಂತ. ಮಾನವ ಕುಲ ತಾನೊಂದೇ ವಲಂ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಂಥವ್ರು ಯಾರು ಅಂತ ಕೇಳಿದ್ದಾರೆ. ಅಲ್ಲಿ ಹೇಳಿದ್ದಾರೆ ಪಂಪ ಅಂತ. ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಪಂಪ. ಸರಿ ಇದೆನಾ ಅಂತ. ಎಸ್, ಈ ರೀತಿಯಾಗಿ ಹೇಳಿದಂಥ
ಕವಿ, ಕನ್ನಡದ ಆದಿಕವಿ ಅಂತ ಹೇಳ್ತೀವಿ ಇವರನ್ನು. ಪಂಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ ಅಲ್ಲಿ ಆಯ್ಕೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ 3 ಸರಿಯಾದ ಉತ್ತರ ಆಗುತ್ತೆ, 1 ಮಾತ್ರ ರಾಂಗ್ ಆಗುತ್ತೆ. ನೋಡಿ 3 ಹೇಳಿಕೆಗಳು ಮಾತ್ರ ಸರಿ ಅನ್ನುವಂಥ ಆಪ್ಷನ್ ಎಲ್ಲಿದೆ ಅದು ಸರಿಯಾಗುತ್ತೆ. ಇಲ್ಲಿದೆ ನೋಡಿ ಆಯ್ಕೆ 3ರಲ್ಲಿ 3 ಹೇಳಿಕೆಗಳು ಮಾತ್ರ ಸರಿ, ಅಂದರೆ 113ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗುತ್ತೆ ಅಂತ. ನೋಡಿ ಈ ರೀತಿಯಾಗಿ ನಾವು ಪ್ರಶ್ನೆ ಉತ್ತರವನ್ನು ಆರಿಸಬೇಕಾಗುತ್ತೆ ತುಂಬ ಕೇರ್ಫುಲ್ಲಾಗಿ, ಎಲ್ಲೂ ಕೂಡ ಕನ್ಫ್ಯೂಸ್ ಆಗಬಾರ್ದು. ಮತ್ತು ಕೊಟ್ಟಂಥ ಆಯ್ಕೆಗಳಿಗೆ ನಾವು ಬೇಗ ಅದ್ರ ಜೊತೆಗೆ ಹೋಗಬಾರ್ದು, ಅದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು. ಅಷ್ಟೇ ಫಾಸ್ಟಾಗಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕು. ಅದ್ರ ಜೊತೆಗೆ ಅಲ್ಲೇ ನಾವು ವಿಶ್ಲೇಷಣೆ ಮಾಡ್ತಾ ಟೈಮ್ ವೇಸ್ಟ್ ಮಾಡಬಾರ್ದು. ಮುಂದಿನ ಪ್ರಶ್ನೆಗೆ ಹೋಗಲಿಕ್ಕೆ ಅಲ್ಲೇನಾಗುತ್ತೆ, ಹೇಳಿಕೆ ರೂಪಗಳಲ್ಲಿ ಇರುವಂಥ ಪ್ರಶ್ನೆಗಳು ತುಂಬ ಸಮಯವನ್ನು ಹಿಡಿತವೆ. ಅಷ್ಟೇ ಫಾಸ್ಟ್ ಕ್ವಿಕ್ಕಾಗಿ ನಾವು ಆನ್ಸರನ್ನು ತೆಗೆಯುವಂಥ ನಾಲೆಡ್ಜನ್ನು ಹೊಂದಿರಬೇಕು. ಇನ್ನು ನೋಡಿ 114ನೇ ಪ್ರಶ್ನೆ ಏನು ಹೇಳುತ್ತೆ, ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನು ತೊಡೆದುಹಾಕಲು ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ಅಗೈನ್ ಮತ್ತೆ ತಪ್ಪಾಗಿರುವ ಅಂತ ಕೇಳಿದ್ದಾರೆ. ಇದನ್ನ ಗಮನಿಸಬೇಕು. ಯಾವಾಗಲೂ ನಾವು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಇದೆ, ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಇದೆ. ನೋಡೋಣ ಕೊಟ್ಟಿರುವಂಥ ಆಯ್ಕೆಗಳೇನಿದೆ. 1988ರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಅಂತ ಇದೆ. ಹೌದು, 1988ರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಇದು ರೈಟ್ ಆಗಿದೆ, ತಪ್ಪಾಗಿಲ್ಲ, ಸರಿಯಾದಂಥ ಆಯ್ಕೆ ಇದು. ಇನ್ನು ನೋಡಿ ಆಯ್ಕೆ 2, ಆಪ್ಷನ್ 2 ಇದೆ. 1987ರಲ್ಲಿ ಬಾಲಕಾರ್ಮಿಕ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾನಗೊಳಿಸಲಾಯಿತು ಅಂತ ಇದೆ. ಎಸ್, ಇದು 1987ರಲ್ಲಿ ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾನಗೊಳಿಸಿದ್ದಾರೆ. ಇದು ಕೂಡ ಸರಿಯಾಗುತ್ತೆ. ಆಯ್ಕೆ 1 ಮತ್ತು 2 ಸರಿಯಾಯಿತು. ಇನ್ನು 2006ರಲ್ಲಿ ಬಾಲಕಾರ್ಮಿಕ ಮತ್ತು ಅಥವಾ ಬಾಲಾಶ್ರಮ ನಿರ್ಮೂಲನ ಮತ್ತು ಪುನರ್ವಸತೀಕರಣ ಕಾಯ್ದೆಯು ಜಾರಿಗೆ ಬಂತು ಅಂತ ಇದೆ. ಹೌದು, ಇದು ಕೂಡ ಜುಲೈ 30ನೇ ತಾರೀಕು 2016ರಂದು ಇದನ್ನು ಜಾರಿಗೆ ತರ್ತಾರೆ. ಜುಲೈ 30ನೇ ತಾರೀಕು. ಈ ಆಪ್ಷನ್ ಕೂಡ ಸರಿಯಾಗುತ್ತೆ. ಅಂದರೆ ಆಯ್ಕೆ 1, 2, 3 ರೈಟ್ ಆಯಿತು. ಇನ್ನು ತಪ್ಪಾಗಿರುವಂತ ಕೇಳಿದರೆ ಉಳಿದಂಥ 4ನೇ ಆಪ್ಷನ್ ಏನಾಗುತ್ತೆ, ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು 1985ರಲ್ಲಿ ಜಾರಿಗೆ ತಂದಿದ್ದೀವಿ ಅಂತ ಜಾರಿಗೊಳಿಸಲಾಯಿತು ಅಂತ ಹೇಳಿದ್ದಾರೆ. ಆದರೆ ಇದು ರಾಂಗ್ ಆಗುತ್ತೆ. ಏನಂದರೆ 1986 ಡಿಸೆಂಬರ್ 23ರಂದು ಇದನ್ನು ಜಾರಿಗೆ ತರ್ತಾರೆ. ಏನು, ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು. ಆದರೆ ಅವ್ರೇನು ಕೊಟ್ಟಿದ್ದಾರೆ, 1985 ಕೊಟ್ಟಿದ್ದಾರೆ. ಹಾಗಾಗಿ ಆಯ್ಕೆ 4 ಏನಾಗುತ್ತೆ, ತಪ್ಪಾದ ಹೇಳಿಕೆ ಆಗುತ್ತೆ. ಆಯ್ಕೆ 4, 114ನೇ ಪ್ರಶ್ನೆಗೆ ತಪ್ಪಾದ ಹೇಳಿಕೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 115ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು 2006ರಲ್ಲಿ ಜಾರಿಗೆ ಬಂತು. ನೋಡಿ ಪ್ರಶ್ನೆ ಏನಿದೆ, ಸರಿಯಾದ ಆಯ್ಕೆ ಅಂತ ಕೇಳಿದ್ದಾರೆ. ಸರಿಯಾದ ಆಯ್ಕೆಯನ್ನು ನಾವೀಗ ತೆಗಿಬೇಕಾಗುತ್ತೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಜಾರಿಗೆ ಬಂತು. ಹೌದು, ಇದು ಸರಿಯಾದ ಉತ್ತರ ಆಗುತ್ತೆ, ಆಯ್ಕೆ ಸರಿಯಾಗುತ್ತೆ. ಇನ್ನು ಭಾರತವು ಮಕ್ಕಳ ಆಯ್ಕೆ 2 ನೋಡಿ, ಭಾರತವು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ 1993ರಲ್ಲಿ ಸಹಿ ಮಾಡಿತು ಅಂತ ಇದೆ. ಭಾರತದಲ್ಲಿ ಮಕ್ಕಳ ಹಕ್ಕುಗಳ ಕಾಯ್ದೆಗೆ ಭಾರತವು ಇದಕ್ಕೆ ಸೈನ್ ಹಾಕಿದ್ದು 1993 ಅಂತ ಇದೆ. ಆದರೆ ಇದು ರಾಂಗು. ಏನಾಗುತ್ತೆ ಆನ್ಸರ್, ರೈಟ್ ಆನ್ಸರ್ ಅಂದರೆ ಇದಕ್ಕೆ 1990 ಜನವರಿ 26ನೇ ತಾರೀಕು ಭಾರತ ಅನ್ನೋದು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸೈನ್ ಹಾಕುತ್ತೆ. ಆದರೆ ಅವರು ಕೊಟ್ಟಿರೋದೇನು 1993. ಹಾಗಾಗಿ ಇದು ರಾಂಗ್ ಆಗುತ್ತೆ. ಅಲ್ಲಿ ಮೇಲೆ ಕೇಳಿದ್ದಾರೆ ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ನೋಡೋಣ. ಇನ್ನು 3ನೇ ಆಯ್ಕೆಯನ್ನು ಗಮನಿಸಿದ್ರೆ, ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು 1994ರಲ್ಲಿ ಜಾರಿಗೊಳಿಸಲಾಯಿತು ಅಂತ ಹೇಳಿದ್ದಾರೆ ಅದನ್ನ. ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ. ಏನು, ಸಿ, ಆಪ್ಷನ್ ಸಿ, 1994ರಲ್ಲಿ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಇನ್ನು ಆಪ್ಷನ್ ನೋಡಿ ಏನಾಗುತ್ತೆ, ಇದಿದೆ 4ನೇ ಆಪ್ಷನ್, ಮಕ್ಕಳ ಸಹಾಯವಾಣಿ ಸಂಖ್ಯೆ 1092 ಅಂತ ಇದೆ, 1092 ಅಂತೇಳಿ. ಆದರೆ ಇದು ರಾಂಗ್ ಆಗುತ್ತೆ. ಏನು, ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಅಂತೇಳಿ, ಅಂದರೆ 1098 ಈ ರೀತಿಯಾಗಿ ಇರಬೇಕಿತ್ತು. ಅವರು ಇಲ್ಲಿ ರಾಂಗ್ ಕೊಟ್ಟಿದ್ದಾರೆ ಆಪ್ಷನ್ನು. ಹಾಗಾಗಿ
ಆಪ್ಷನ್ ಡಿ ಏನಿದೆಯಲ್ಲ ಇದು ಕೂಡ ರಾಂಗ್ ಆಗುತ್ತೆ. ಇಲ್ಲಿ 115ನೇ ಪ್ರಶ್ನೆಗೆ ಕೊಟ್ಟಂಥ ಹೇಳಿಕೆಗಳಲ್ಲಿ ಯಾವ್ಯಾವುದು ಆಯ್ಕೆಗಳು ಸರಿಯಾಯಿತು ಅಂದರೆ, ಆಯ್ಕೆ ಎ ಸರಿಯಾಯಿತು, ಇನ್ನು ಆಯ್ಕೆ ಬಿ ರಾಂಗ್ ಆಗಿದೆ, ಆಯ್ಕೆ ಸಿ ಸರಿಯಾಗಿದೆ. ಅಂದರೆ ಎ ಸಿ ಮಾತ್ರ ಸರಿ ಅನ್ನೋ ಒಂದು ಆಪ್ಷನ್ಗೆ ನಾವು ಹೋಗಬೇಕಾಗುತ್ತೆ. ನೋಡಿ 115ನೇ ಪ್ರಶ್ನೆಗೆ ಎ ಸಿ ಮಾತ್ರ ಸರಿ ಅಂತ ಏನಿದೆಯಲ್ಲ ಇಲ್ಲಿ ಆಯ್ಕೆ 1 ಇದು ಸರಿಯಾಗುತ್ತೆ. ಹಾಗಾಗಿ 115ನೇ ಪ್ರಶ್ನೆ ಎ ಸಿ ಮಾತ್ರ ಸರಿಯಾಗುತ್ತೆ ಅಂತ. ಓಕೆ, ಇನ್ನು 116ನೇ ಪ್ರಶ್ನೆಯನ್ನು ಗಮನಿಸೋಣ. ನೋಡಿ ಇಲ್ಲಿ ಒಂದಷ್ಟು ಉಪನದಿಗಳನ್ನು ಕೊಟ್ಟಿದ್ದಾರೆ. ಆ ಉಪನದಿಗಳು ಯಾವ ನದಿಗೆ ಸರಿ ಹೊಂದುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಅಲ್ ಗಜಲ್ ಇದೆ ನೋಡಿ, ಉಪನದಿಗಳು ಅಲ್ ಗಜಲ್ ಅಂತ ಇದೆ, ಆಮೇಲೆ ಸೂಬತ್ ಅಂತ ಇದೆ, ಮತ್ತು ಅಟ್ಬಾರ ಅಂತ ಒಂದಿದೆ. ಈ ರೀತಿಯಾಗಿರುವಂಥ ಉಪನದಿಗಳು ಯಾವ ನದಿಗೆ ಸಂಬಂಧಪಟ್ಟಿರುವು ನೋಡಿ. ಒಂದು ಗಮನಿಸಿ, ಇವೆಲ್ಲ ನದಿಗಳು ಆಫ್ರಿಕಾದ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ನದಿಗಳಾಗಿರ್ತವೆ. ನೋಡಿ, ಮೊದಲೇ ಆಯ್ಕೆಯನ್ನು ನಾವು ಗಮನಿಸಿದರೆ ಕಾಂಗೋ ಇದೆ. ಮೊದಲ ಆಪ್ಷನ್ನಲ್ಲಿ ನಮಗೆ ಕಾಂಗೋ ನದಿ ಇದೆ. ಈ ಕಾಂಗೋ ನದಿಯ ಬಗ್ಗೆ ನೋಡೋದಾದರೆ, ಈ ಕಾಂಗೋ ನದಿ ಅನ್ನೋದು ಜಗತ್ತಿನ 2ನೇ ಅತಿ ಉದ್ದವಾದ ನದಿ ಅಂತ ಗಮನಿಸಬೇಕು. ಇದು ಮಧ್ಯ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಎಲ್ಲಿ? ಮಧ್ಯ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಇದು ಜಗತ್ತಿನ 2ನೇ ಅತಿ ಉದ್ದವಾದ ನದಿ. ಎಷ್ಟು ಕಿಲೋಮೀಟ್ರು ಇದು ಹರಿಯುತ್ತೆ ಅಂದರೆ 4700 ಕಿಲೋಮೀಟರ್ ಇದು ಹರಿಯುತ್ತೆ ಅಂತ. ಮತ್ತು ಇದನ್ನು ನಾವು ಇದರ ಉಪನದಿಗಳನ್ನು ಗಮನಿಸಿದರೆ, ಯಾಕಂದರೆ ಉಪನದಿಗಳ ಬೇಸಿಸ್ ಮೇಲೆ ಈ ಪ್ರಶ್ನೆಯನ್ನು ತೆಗೆದಿರೋದ್ರಿಂದ ಕಾಂಗೋ ನದಿಯ ಉಪನದಿಗಳನ್ನು ನಾವು ಗಮನಿಸಿದರೆ ನೋಡಿ, ಇಲ್ಲಿ ಒಂದು ಏನಿದೆ ಕಾಂಗೋ ನದಿಯ ಉಪನದಿಗಳು, ಒಂದು ಉಬಂಗಿ ಅಂತ ಒಂದು ಬರುತ್ತೆ, ಉಬಂಗಿ ಅಂತ. ಇನ್ನು ನೋಡಿ, ಇನ್ನೊಂದಿದೆ ಕಸಾಯಿ ಅಂತ ಒಂದು ಉಪನದಿ ಇದೆ. ಇನ್ನು ಲೊಮಾಮಿ ಅಂತ ಒಂದು ಉಪನದಿ ಬರುತ್ತೆ. ಒಟ್ಟು 4 ಉಪನದಿಗಳಿವೆ. ಲೊಮಾಮಿ ಮತ್ತು ಲುಲಾಬಾ ಅನ್ನುವಂಥ ಒಂದು ಈ ರೀತಿಯಾದಂಥ ಒಂದು 4 ಇದೆ. ಈ 4 ಉಪನದಿಗಳು ಕಾಂಗೋ ನದಿಯ ಉಪನದಿಗಳು. ಆದರೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಇವ್ಯಾವೂ ಕೂಡ ಅಲ್ಲಿ ಉಪನದಿಗಳಿಲ್ಲ. ಹಾಗಾಗಿ ನಾವು ನೇರವಾಗಿ ನಾವು ಕಾಂಗೋ ನದಿ ಅನ್ನುವಂಥ ಏನು ಆಯ್ಕೆ ಇದೆಯಲ್ಲ, ಇದು ಸರಿ ಹೊಂದಲ್ಲ. ಮೇಲಿನ ಕೊಟ್ಟಿರುವಂಥ ಉಪನದಿಗಳ ಆಯ್ಕೆಗಳಲ್ಲಿ ಕಾಂಗೋ ನದಿ ಸರಿ ಹೊಂದಲ್ಲ. ಇನ್ನಿದೆ 2ನೇ ನದಿ ಕೊಟ್ಟಿದ್ದಾರೆ ನೋಡಿ, ನೈಜರ್ ನದಿ ಅಂತ. ಇದು ಕೂಡ ಪಶ್ಚಿಮ ಆಫ್ರಿಕಾದಲ್ಲಿ ಕಂಡುಬರುವಂಥ ಒಂದು ನದಿಯಾಗಿದ್ದು, ಇದು ಕೂಡ ಜಗತ್ತಿನ 3ನೇ ಅತಿ ಉದ್ದವಾದ ನದಿಯಾಗಿರುತ್ತೆ. ಜಗತ್ತಿನ 3ನೇ ಅತಿ ಉದ್ದವಾದ ನದಿ. ಇದು ಸುಮಾರು 4880 ಕಿಲೋಮೀಟರ್ ಹರಿಯುತ್ತೆ. ಇದರ ಉಪನದಿಗಳು ಬಂದ್ಬಿಟ್ಟು 3 ಇದಾವೆ ನೋಡಿ. ಸೋಕೋಟೋ ಅನ್ನುವಂಥ ಒಂದು ಉಪನದಿ ಇದೆ. ಇನ್ನು ಕಾಡುನಾ ಅಂತ ಒಂದು ಉಪನದಿ ಬರುತ್ತೆ, ಅದು ನೈಜರ್ ನದಿಯ ಉಪನದಿಗಳು. ಇನ್ನೊಂದು ಬೆನ್ಯೂ ಅಂತ ಒಂದು ಉಪನದಿ ಇದೆ, ಬೆನ್ಯೂ ಅಂತೇಳಿ. ಈ ರೀತಿಯಾಗಿ ನೋಡಿ, ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳು ನೈಜರ್ ನದಿಗೂ ಕೂಡ ಸರಿ ಹೊಂದಲ್ಲ. ಹಾಗಾಗಿ ನಾವು ಆಪ್ಷನ್ 2 ನೈಜರ್ ನದಿಯನ್ನು ಕೂಡ ಬಿಡಬೇಕಾಗತ್ತೆ. ಇನ್ನು 3ನೇ ಆಯ್ಕೆಯಲ್ಲಿ ನೈಲ್ ನದಿ ಇದೆ ನೋಡಿ, ನೈಲ್ ನದಿ ಅಂತ ಕೊಟ್ಟಿದ್ದಾರೆ. ಉತ್ತರ ಆಫ್ರಿಕಾ ಜಗತ್ತಿನ ಇದು ಕೂಡ ಈ ನದಿ ಕಂಡುಬರೋದು ಕೂಡ ಉತ್ತರ ಆಫ್ರಿಕಾ ಅಂತ. ಇದು ಜಗತ್ತಿನ ಅತಿ ಉದ್ದವಾದ ನದಿ ಅಂತ ನಾವು ಗಮನಿಸಬೇಕು. ಅತಿ ಉದ್ದವಾದ ನದಿ ಯಾವುದು? ನೈಲ್ ನದಿ. ಇದು 6650 ಕಿಲೋಮೀಟರ್ ಉದ್ದ ಹರಿಯುತ್ತೆ ಅಂತ. ಇದರ ಉಪನದಿಗಳನ್ನು ನಾವು ಗಮನಿಸಿದರೆ ನೋಡಿ, ಏನಿದೆ 1ನೇ ಉಪನದಿ ವಿಕ್ಟೋರಿಯಾ ಅಂತ. 1ನೇ ಉಪನದಿ ವಿಕ್ಟೋರಿಯಾ, ಯಾವುದು? ನೈಲ್ ನದಿಯ ಉಪನದಿ ವಿಕ್ಟೋರಿಯಾ ಅಂತ ಒಂದು ಬರುತ್ತೆ. ಅಟ್ಬಾರ ಅಂತ ಒಂದು ಬರುತ್ತೆ, ಅಟ್ಬಾರ ಇಲ್ಲಿ ಕೊಟ್ಟಿದ್ದಾನೆ ನೋಡಿ ಆಪ್ಷನ್. ಇನ್ನೊಂದಿದೆ ಕಾಗೇರಾ ಅಂತ, ಯಾವುದು? ಕಾಗೇರಾ ಅನ್ನುವಂಥ ಉಪನದಿ. ನೆಕ್ಸ್ಟ್ ಅಲ್ ಗಜಲ್ ಅಂತ ಇಲ್ಲಿ ಕೊಟ್ಟಿದ್ದಾನೆ, ಆಯ್ಕೆ ಕೊಟ್ಟಿದ್ದಾನೆ ಅಲ್ ಗಜಲ್. ಇನ್ನೊಂದು ಉಪನದಿ ಇದೆ ಸೂಬತ್ ಅಂತ. ಅದರ ಜೊತೆಗೆ ನೋಡಿ, ಕೊಟ್ಟಿರುವಂಥ ಆಯ್ಕೆಗಳ ಜೊತೆಗೆ ವಿಕ್ಟೋರಿಯಾ ಮತ್ತು ಕಾಗೇರಾ ಈ ಉಪನದಿಗಳು ನೈಲ್ ನದಿಗೆ ಸಂಬಂಧಪಟ್ಟಂಥ ಉಪನದಿಗಳಾಗಿರ್ತವೆ. ಹಾಗಾಗಿ ನಾವು 116ನೇ ಪ್ರಶ್ನೆಗೆ ನೈಲ್ ನದಿಯನ್ನು ಸರಿಯಾದ ಉತ್ತರ ಅಂತ ಗಮನಿಸಬೇಕು. ಇನ್ನು ಆಪ್ಷನ್ 4ನೇದು ಕೂಡ ನೋಡೋದಾದರೆ ಏನು ಹೇಳ್ತಾನೆ, ಇಲ್ಲಿ ಇದೆ ಜಾಂಬೇಜಿ ನದಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 4ಕ್ಕೆ ಜಾಂಬೇಜಿ ನದಿ, ಇದು ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವಂಥ ಒಂದು ನದಿಯಾಗಿದ್ದು, ಇದು ಸುಮಾರು 2574 ಕಿಲೋಮೀಟರ್ ಹರಿಯುತ್ತೆ. ಇದರ ಉಪನದಿಗಳು ಕಪ್ಯೂ ಅಂತ ಒಂದು ಬರುತ್ತೆ, ಕಪ್ಯೂ ಅಂತ. ನೆಕ್ಸ್ಟ್ ಲಾಂಗ್ವಾ ಅಂತ ಒಂದು ಉಪನದಿ ಇದೆ, ಲಾಂಗ್ವಾ. ಆ್ಯಂಡ್ ಕ್ಯಾಂಡೋ ಅಂತ ಒಂದು ಉಪನದಿ. ಲಾಸ್ಟ್ ಲೇಸಾ ಅಂತ ಒಂದು ಉಪನದಿ ಬರುತ್ತೆ. ಇಷ್ಟು
ಈ ಜಾಂಬೇಜಿ ನದಿ ಉಪನದಿ. ಆದರೆ ನಮಗೆ ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳನ್ನು ಗಮನಿಸಿದರೆ ಆಗಲೇ ಹೇಳ್ದಂಗೆ ಈ ನೈಲ್ ನದಿಯ ಉಪನದಿಗಳಾಗ್ತವೆ. ಸರಿಯಾದ ಉತ್ತರ 116ನೇ ಪ್ರಶ್ನೆಗೆ ಆಯ್ಕೆ 3. ಇನ್ನು 117ನೇ ಪ್ರಶ್ನೆಯನ್ನು ಗಮನಿಸೋಣ. ನೋಡಿ ಏನು ಹೇಳಿದ್ದಾರೆ, ದಕ್ಷಿಣ ಅಮೇರಿಕಾ ಖಂಡಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಅನ್ನೋದು ಗಮನಿಸಬೇಕು. ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ಆಯ್ಕೆ 1 ಏನು ಹೇಳ್ತಾರೆ, ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಬ್ರೆಜಿಲ್ ಅನ್ನೋದು ಅತಿ ದೊಡ್ಡ ದೇಶ. ಎಸ್, ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಬ್ರೆಜಿಲ್ ಅತಿ ದೊಡ್ಡ ದೇಶ, ಹಾಗಾಗಿ ಇದು ಸರಿಯಾದ ಆಯ್ಕೆ ಆಗಿರುತ್ತೆ. ಅಲ್ಲಿ ಕೇಳಿದರೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ. ಆದರೆ ಆಯ್ಕೆ 1 ಏನಾಗಿದೆ, ಸರಿಯಾಗಿದೆ. ಬ್ರೆಜಿಲ್ ದೊಡ್ಡ ದೇಶ ದಕ್ಷಿಣ ಅಮೇರಿಕಾ ಖಂಡದಲ್ಲಿ. ಇನ್ನೊಂದಿದೆ, ಬೊಲಿವಿಯಾ ಮತ್ತು ಪರಾಗ್ವೆ ದೇಶಗಳನ್ನು ಹೊರತುಪಡಿಸಿ ದಕ್ಷಿಣ ಅಮೇರಿಕಾ ಖಂಡದ ಎಲ್ಲ ದೇಶಗಳು ಕರಾವಳಿ ತೀರವನ್ನು ಹೊಂದಿವೆ. ಹೌದು, ಈ ಬೊಲಿವಿಯಾ ಮತ್ತು ಪರಾಗ್ವೆ ದೇಶಗಳು ಕರಾವಳಿ ತೀರದಲ್ಲಿ ಬರೋಲ್ಲ. ಉಳಿದಂಥ ದಕ್ಷಿಣ ಅಮೇರಿಕಾ ಖಂಡದ ಎಲ್ಲ ದೇಶಗಳು ಕರಾವಳಿ ತೀರದ ದೇಶಗಳಾಗಿವೆ. ಇದು ಕೂಡ ಸರಿಯಾದ ಆಯ್ಕೆ ಆಗುತ್ತೆ. ಇನ್ನು ನೋಡಿ, ಆಯ್ಕೆ 3 ಏನು ಹೇಳ್ತಾನೆ, ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತ ಏಂಜಲ್ ಜಲಪಾತವು ದಕ್ಷಿಣ ಅಮೇರಿಕಾ ಖಂಡದಲ್ಲಿದೆ. ದಕ್ಷಿಣ ಅಮೇರಿಕಾ ಖಂಡದಲ್ಲಿದೆ ಏಂಜಲ್ ಜಲಪಾತ. ಇದು ವೆನಿಜುವೆಲಾ ಅನ್ನೋ ಒಂದು ಸ್ಥಳದಲ್ಲಿ ಕಂಡುಬರುತ್ತೆ. ಇದು ಕೂಡ ಸರಿಯಾದ ಉತ್ತರ ಆಗುತ್ತೆ. ಎಷ್ಟಿದೆ, ಈ ಏಂಜಲ್ ಜಲಪಾತ ದಕ್ಷಿಣ ಅಮೇರಿಕಾದ ವೆನಿಜುವೆಲಾ ಅನ್ನೋ ಒಂದು ಸ್ಥಳದಲ್ಲಿ, ವೆನಿಜುವೆಲಾ ಅನ್ನೋ ಒಂದು ಸ್ಥಳದಲ್ಲಿ ಏಂಜಲ್ ಜಲಪಾತವು ದಕ್ಷಿಣ ಅಮೇರಿಕಾದ ವೆನಿಜುವೆಲಾ ಅನ್ನೋ ಸ್ಥಳದಲ್ಲಿ ಕಂಡುಬರುತ್ತೆ. ಇದು 979 ಮೀಟರ್ ಎತ್ತರದಿಂದ ಬೀಳುತ್ತೆ. ಹಾಗಾಗಿ ಜಗತ್ತಿನ ವಿಶ್ವದ ಅತಿ ಎತ್ತರವಾದ ಜಲಪಾತ ಏಂಜಲ್ ಜಲಪಾತ, ಅದಿರೋದು ದಕ್ಷಿಣ ಅಮೇರಿಕಾದಲ್ಲಿ. ಇದು ಕೂಡ ಸರಿಯಾಗುತ್ತೆ. ಏನು, ಆಪ್ಷನ್ 3 ಕೂಡ ಸರಿಯಾಗುತ್ತೆ. ನೋಡಿ, ಆಯ್ಕೆ 1, 2, 3 ಸರಿಯಾಗಿವೆ. ಅಲ್ಲಿ ಕೇಳಿದರೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ. ಆದರೆ ಆಯ್ಕೆ 4 ನೋಡೋಣ. ಏನು ಹೇಳುತ್ತೆ ಆಯ್ಕೆ 4 ಅಂದರೆ, ಭೂಮಿಯ ಮೇಲಿನ ಅತಿ ಶುಷ್ಕ ಅಂದರೆ ಅತಿ ಬಿಸಿಯಾದಂಥ ಒಂದು ಪ್ರದೇಶ ಅದು ಅಟಕಾಮ ಮರುಭೂಮಿ. ಎಸ್, ಹೌದು, ಅಟಕಾಮ ಮರುಭೂಮಿ ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ. ಅದು ಎಲ್ಲಿದೆ ಅಂತ ಹೇಳ್ತಿದ್ದಾರೆ, ದಕ್ಷಿಣ ಅಮೇರಿಕಾ ಖಂಡದ ಬ್ರೆಜಿಲ್ನಲ್ಲಿದೆ ಅಂತ ಹೇಳ್ತಿದ್ದಾರೆ. ಆದರೆ ರಾಂಗ್ ಇದು. ಏನು, ದಕ್ಷಿಣ ಅಮೇರಿಕಾ ಖಂಡದ ಬ್ರೆಜಿಲ್ನಲ್ಲಿಲ್ಲ, ಅದು ಬದಲಾಗಿ ಚಿಲೆ ಅಂತ ಒಂದು ಸ್ಥಳ ಬರುತ್ತೆ, ಚಿಲೆ ಅಂತ, ಆ ಸ್ಥಳದಲ್ಲಿದೆ. ಹಾಗಾಗಿ ಇದು ಆಯ್ಕೆ 4 ತಪ್ಪಾಗುತ್ತೆ 117ನೇ ಪ್ರಶ್ನೆಗೆ. ಅಟಕಾಮ ಮರುಭೂಮಿ ದಕ್ಷಿಣ ಅಮೇರಿಕಾದ ಬ್ರೆಜಿಲ್ನಲ್ಲಿಲ್ಲ, ಚಿಲೆ ಅನ್ನೋ ಒಂದು ಸ್ಥಳದಲ್ಲಿದೆ ಅಂತ. ಇನ್ನು 118ನೇ ಪ್ರಶ್ನೆಯನ್ನು ನೋಡೋಣ ನಾವು. 118ನೇ ಪ್ರಶ್ನೆ, ಇಲ್ಲಿ 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 1 ಮತ್ತು ಪಟ್ಟಿ 2. ಇದಕ್ಕೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಇದು ನೋಡಿ, ಲೂ ಅಂತ ಒಂದು ಕೊಟ್ಟಿದ್ದಾರೆ, ಇದು ಮಾರುತಗಳು ಅಂತ ಬರುತ್ತೆ. ಅದರಲ್ಲಿ ಲೂ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಭಾರತ ದೇಶಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ನೋಡಿ, ಲೂ ಭಾರತ ದೇಶದ ಒಂದು ಆಪ್ಷನ್ಗೆ ಇದು ಸರಿ ಹೊಂದುತ್ತೆ, ಭಾರತದ ಲೂ ಅಂತ. ಚಿನೂಕ್ ಅನ್ನೋ ಒಂದು ಆಪ್ಷನ್ ಏನಾಗುತ್ತೆ, ಚಿನೂಕ್ ಅನ್ನೋದು ಅಮೇರಿಕಾದ್ದು. ಯಾವುದದು, ಅಮೇರಿಕಾ, USA ಇದೆ ನೋಡಿ, ಇಲ್ಲಿ USA ಅಂದರೆ ಅಮೇರಿಕಾ ಅಂತ. ನೆಕ್ಸ್ಟ್, ಬ್ರಿಕ್ ಫೀಲ್ಡರ್ ಅನ್ನೋ ಒಂದು ಆಯ್ಕೆ ಏನಿದೆಯಲ್ಲ 3, ಆಪ್ಷನ್ ಸಿ ಬ್ರಿಕ್ ಫೀಲ್ಡರ್ ಅನ್ನೋದು ಆಸ್ಟ್ರೇಲಿಯಾಗೆ ಸಂಬಂಧಪಟ್ಟಂಥ ಒಂದು ಆಯ್ಕೆ ಆಗಿರುತ್ತೆ. ಇನ್ನು ಕೊನೆಯ ಆಯ್ಕೆ ಮಿಸ್ಟ್ರಲ್ ಅಂತ ಬರುತ್ತೆ, ಮಿಸ್ಟ್ರಲ್, ಅದು ಆಪ್ಷನ್ ಏನಿದೆ, ಫ್ರಾನ್ಸ್ ಇದೆ ನೋಡಿ, ಆಯ್ಕೆ 1 ಫ್ರಾನ್ಸ್ಗೆ ಸರಿ ಹೊಂದುತ್ತೆ ಅಂತ. ಅಂದರೆ ಎಗೆ A4 ಅಂತ, A4 ಆಪ್ಷನ್ ಎಲ್ಲಿ ಬರುತ್ತೆ ನೋಡೋಣ. ಈಗ ನೋಡಿ, A4 ಇಲ್ಲಿ A3 ಇದೆ ನೋಡಿ, ಆಯ್ಕೆ ಇಲ್ಲಿದೆ, A3 ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ ನೋಡಿ. ಇದಕ್ಕೆ ಆಪ್ಷನ್ 118ನೇ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ ಅಂತ. ಓಕೆ, ಇನ್ನು 119ನೇ ಪ್ರಶ್ನೆಯನ್ನು ಗಮನಿಸಿದರೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಸರಿಯಾದ ಆಯ್ಕೆ ಅಂತ ಕೇಳಿದ್ದಾರೆ ಅಲ್ಲಿ. ಸರಿಯಾದ ಆಯ್ಕೆ ಫಸ್ಟ್ ಆಪ್ಷನ್ ಏನು ಹೇಳ್ತಾನೆ, ಕರ್ನಾಟಕದ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್ ಇದೆ. ಹೌದು, ಕರ್ನಾಟಕದ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್ ಇದೆ. ಸರಿಯಾದ ಆಯ್ಕೆ ಇದು. ಓಕೆ, 1 ಸಿಕ್ತು ನಮಗೆ. ಇನ್ನು ಭಾಷಾವಾರು ಆಯ್ಕೆ 2, ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು ಅಂತ. ಎಸ್,
ಇದು ಕೂಡ ಸರಿಯಾದ ಆಯ್ಕೆ ಆಗಿರುತ್ತೆ. ಅಂದರೆ ಆಯ್ಕೆ ಬಿ ಕೂಡ ಸರಿಯಾದ ಹೇಳಿಕೆ. ಇನ್ನು ಆಯ್ಕೆ 3 ನೋಡಿ, ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾದ ಶಿಖರ. ಎಸ್, ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ. ಏನು, ಆಯ್ಕೆ 1 ಸರಿ ಇದೆ, ಆಯ್ಕೆ 2 ಸರಿ ಇದೆ, ಆಯ್ಕೆ 3 ಸರಿ ಇದೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದ್ದಾರೆ. ಇನ್ನು 4ನೇ ಆಪ್ಷನನ್ನು ನೋಡಿದರೆ, ಚಿತ್ರದುರ್ಗ ಜಿಲ್ಲೆಯ ಮಧುಗಿರಿ ಬೆಟ್ಟ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಓಕೆ, ಮಧುಗಿರಿ ಬೆಟ್ಟ ಅನ್ನೋದು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ, ರೈಟ್ ಇದೆ. ಆದರೆ ಚಿತ್ರದುರ್ಗ ಜಿಲ್ಲೆ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ರಾಂಗ್ ಆಗುತ್ತೆ. ಈ ಮಧುಗಿರಿ ಇರೋದು ತುಮಕೂರಲ್ಲಿ, ಮಧುಗಿರಿ ಬೆಟ್ಟ ಇರೋದು ತುಮಕೂರು ಜಿಲ್ಲೆಯಲ್ಲಿ. ಹಾಗಾಗಿ ಆಯ್ಕೆ 4, ಆಯ್ಕೆ ಡಿ ಏನಿದೆಯಲ್ಲ, ಅದು ರಾಂಗ್ ಆಗುತ್ತೆ. ತುಮಕೂರು ಜಿಲ್ಲೆಯಲ್ಲಿದೆ, ಚಿತ್ರದುರ್ಗ ಜಿಲ್ಲೆಯಲ್ಲಿಲ್ಲ. ಹಾಗಾಗಿ ಏನಿದೆ, ಎ ಬಿ ಸಿ ಮಾತ್ರ ಸರಿ ಆಗುತ್ತೆ. ಕೊಟ್ಟಂಥ ಆಯ್ಕೆಗಳಲ್ಲಿ ಎ ಸರಿ ಇದೆ, ಬಿ ಸರಿ ಇದೆ, ಸಿ ಸರಿ ಇದೆ. ಆದರೆ ಡಿ ಏನಾಗುತ್ತೆ, ರಾಂಗ್ ಆಗುತ್ತೆ. ಇಲ್ಲಿದೆ ನೋಡಿ, ಎ ಬಿ ಸಿ ಮಾತ್ರ ಸರಿ. 119ನೇ ಪ್ರಶ್ನೆಗೆ ಆಯ್ಕೆ 1 ಸರಿ ಆಗುತ್ತೆ ಅಂತ. ಇನ್ನು ನೋಡಿ 120ನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿ ಅಂತ ಇದೆ. ತಪ್ಪಾದ ಜೋಡಿಯನ್ನು ಆರಿಸ್ಬೇಕು ಅಂತ. ತಪ್ಪಾಗಿರುವಂಥದ್ದು ನೋಡಿ, ಇದನ್ನು ಗಮನದಲ್ಲಿಟ್ಕೋಬೇಕು. ನಾವು ಯಾವಾಗಲೂ ಪ್ರಶ್ನೆಯನ್ನು ಓದುವಾಗ ಅದು ಯಾವ ನೆಗೆಟಿವ್ ಬೇಸಸ್ ಮೇಲೆ ಕೇಳಿದಾರೋ ಏನು ಅಂತೇಳಿ ನಾವು ಗಮನಿಸಿ ಮುಂದಕ್ಕೆ ಹೋಗಬೇಕು ಆಯ್ಕೆಗಳಿಗೆ ಅಂತ. ತುಂಗಭದ್ರಾ ಅಣೆಕಟ್ಟು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿದೆ, ರೈಟ್ ಆಗುತ್ತೆ. ಇದು ತುಂಗಭದ್ರಾ ಟಿ ಬಿ ಡ್ಯಾಮ್ ಅಂತ ಹೇಳ್ತೀವಿ, ಇದನ್ನ ಹೊಸಪೇಟೆಯಲ್ಲಿದೆ. ಹಾಗಾಗಿ 1ನೇ ಆಯ್ಕೆ ಸರಿ ಇದೆ, ತಪ್ಪಾಗಿಲ್ಲ, ರೈಟ್ ಇದೆ. ಇದು ಹಾರಂಗಿ ಅಣೆಕಟ್ಟು, ಹಾರಂಗಿ ಜಲಾಶಯ ಅನ್ನೋದು ಎಲ್ಲಿದೆ ಅಂತ ಅಲ್ಲಿ ಒಂದು ಕೊಟ್ಟಿದ್ದಾರೆ. ಅದು ಕೊಡಗು ಜಿಲ್ಲೆಯಲ್ಲಿದೆ, ಸರಿ ಇದೆ. ಹಾರಂಗಿ ಜಲಾಶಯ ಕೊಡಗು ಜಿಲ್ಲೆಯಲ್ಲಿದೆ. ಇನ್ನು ಕೃಷ್ಣರಾಜ ಅಣೆಕಟ್ಟು ಅಂದರೆ KRS ಅಂತ ಏನು ಹೇಳ್ತೀವಲ್ಲ, ಈ KRS ಇರೋದು ಮೈಸೂರು ಅಂತ ಕೊಟ್ಟಿದ್ದಾರೆ, ಬದಲಾಗಿ ಅದು ಮಂಡ್ಯ ಜಿಲ್ಲೆಯಲ್ಲಿದೆ. ನೋಡಿ, ನಾವು KRS ಅಂದ ತಕ್ಷಣ ಮೈಸೂರು ಅಂತ ಆಪ್ಷನ್ಗೆ ಹೋಗ್ಬಿಡ್ತೀವಿ. ಆದರೆ ಮೈಸೂರಲ್ಲ, ಅದು ನಿಜವಾಗೂ ಮಂಡ್ಯದಲ್ಲಿರೋದು, ಮಂಡ್ಯ ಜಿಲ್ಲೆಯಲ್ಲಿರೋದು. ಈ ಕೊಟ್ಟಿರುವಂಥ ಆಯ್ಕೆ 3 ಏನಾಗುತ್ತೆ, ರಾಂಗ್ ಆಗುತ್ತೆ. KRS ಡ್ಯಾಮ್ ಇದೆ ಎಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿದೆ, ಮೈಸೂರಲ್ಲಿ ಇಲ್ಲ. ಇನ್ನು ಕಾರಂಜ ಅಣೆಕಟ್ಟು ಏನಾಗುತ್ತೆ, ಅದು ಬೀದರ್ ಜಿಲ್ಲೆಯಲ್ಲಿದೆ. ತಪ್ಪಾಗಿರುವ ಜೋಡಿ ಯಾವುದು, ಆಯ್ಕೆ 3. 120ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 121ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಸರಿಯಾದ ಆಯ್ಕೆಯನ್ನು ಕೇಳಿದ್ದಾರೆ ನೋಡಿ. ಸರಿಯಾದ ಆಯ್ಕೆ ಏನು ಹೇಳುತ್ತೆ, ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಇವು ಬಾಗಲಕೋಟೆ ಜಿಲ್ಲೆಯಲ್ಲಿವೆ. ಎಸ್, ಈ ಏನು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ 3 ಪ್ಲೇಸ್ಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಸರಿಯಾಗಿದೆ, ಒಂದು ಆಯ್ಕೆ ಸಿಕ್ತು ನಮಗೆ, ಸರಿಯಾದ ಆಯ್ಕೆ. ಇನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತಾರೆ. ಎಸ್, ಹೌದು, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು. ಇದು ಕೂಡ ಸರಿಯಾದ ಆಯ್ಕೆ ಆಗುತ್ತೆ. ಆಯ್ಕೆ 1, ಆಯ್ಕೆ 2, ಆಯ್ಕೆ ಎ ಮತ್ತು ಬಿ ಕೂಡ ಸರಿಯಾದ ಆಪ್ಷನ್ಗಳಾಗಿವೆ ಇಲ್ಲಿ. ಇನ್ನು ಸಿ ನೋಡಿ, ಹೊರನಾಡು ಯಾತ್ರಾ ಸ್ಥಳವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ ಏನು ಹೇಳ್ತೀವಲ್ಲ, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಆಯ್ಕೆ 3 ಕೂಡ ಸರಿಯಾಗುತ್ತೆ. ಇನ್ನು ಮಂಡಗದ್ದೆ ಪಕ್ಷಿಧಾಮವು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಹೌದು, ಇದು ಕೂಡ ಮಂಡಗದ್ದೆ ಪಕ್ಷಿಧಾಮವು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲೇ ಕಂಡುಬರುತ್ತೆ. ಆಪ್ಷನ್ ಡಿ ಕೂಡ ಸರಿಯಾಗುತ್ತೆ. ಅಂದರೆ ಎಲ್ಲ ಆಯ್ಕೆಗಳು ಸರಿಯಾಗಿವೆ ನೋಡಿ. ಎಲ್ಲ ಆಯ್ಕೆಗಳಿರುವಂಥದ್ದು ಎಲ್ಲಿದೆ, ಎ ಬಿ ಸಿ ಡಿ ಸರಿ. ಆಯ್ಕೆ 4, 121ನೇ ಪ್ರಶ್ನೆಗೆ ಎ ಬಿ ಸಿ ಡಿ ಆಯ್ಕೆ 4 ಸರಿಯಾಗುತ್ತೆ. ಇನ್ನು 122ನೇ ಪ್ರಶ್ನೆಯನ್ನು ಗಮನಿಸೋಣ. ಏನಿದೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ. ಕೆಳಗೇನು ಕೊಟ್ಟಿದ್ದಾರೆ, ಒಂದಷ್ಟು 3 ಆಪ್ಷನ್ಗಳ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದು ಯಾವ ಹೇಳಿಕೆಗಳು, ಆ ಹೇಳಿಕೆಗಳು ಯಾವ ಯೋಜನೆಗೆ ಸಂಬಂಧಪಟ್ಟಿರೋದು ಅನ್ನೋ ಒಂದು ಬೇಸಸ್ ಮೇಲೆ ತೆಗೆದಿರೋದು. ಇದು ಏನು ಹೇಳಿದ್ದಾರೆ, ಈ ಯೋಜನೆಯ ಮುಖ್ಯ ಉದ್ದೇಶ ಏನು, ಪ್ರವಾಹ ನಿಯಂತ್ರಣ ಮಾಡೋದಾಗಿರುತ್ತೆ. ಯಾವ ಯೋಜನೆ ಅದು ಅಂತ ಕೇಳಿದ್ದಾರೆ. ಇದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದೆ. 2 ರಾಷ್ಟ್ರಗಳ ಜಂಟಿ ಯೋಜನೆ ಇದು ಅಂತ ಕೇಳಿದ್ದಾರೆ. ನೋಡೋಣ. ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಒಂದು ಹನುಮಾನ್ ನಗರ ಅಂತ ಇರುತ್ತೆ. ಆ ಹನುಮಾನ್ ನಗರದಲ್ಲಿ ಈ ಯೋಜನೆಯ ಅಣೆಕಟ್ಟನ್ನು, ಡ್ಯಾಮನ್ನು ಅಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದ್ದಾರೆ. ಇದು ಯಾವ ಯೋಜನೆಗೆ ಸಂಬಂಧಪಟ್ಟಿದೆ, ದಾಮೋದರ ನದಿ ಕಣಿವೆ ಯೋಜನೆನ, ಕೋಸಿನ, ಬಾಕ್ರಾನಂಗಲ, ಹಿರಾಕುಡ್ಡ ಅಂತ ಕೇಳಿರೋದು. ಆದರೆ ಆಪ್ಷನ್ ಏನಿದೆ ಇಲ್ಲಿ, ಕೋಸಿ ಅಂತ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. 122ನೇ ಪ್ರಶ್ನೆಗೆ ಕೋಸಿ ಯೋಜನೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ 123ನೇ ಪ್ರಶ್ನೆ.
ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಕೇಳಿದ್ದಾರೆ. ಅಗೈನ್ ಮತ್ತೆ ತಪ್ಪಾದ ಜೋಡಿ ಅಂತ. ಕಾಂಡ್ಲಾ ಬಂದರು ಗುಜರಾತ್ನಲ್ಲಿದೆ ಅಂತ ಹೇಳ್ತಾರೆ. ಎಸ್, ಕಾಂಡ್ಲಾ ಬಂದರು ಗುಜರಾತ್ನಲ್ಲಿದೆ. ಒಂದು ಜೋಡಿ ಸರಿಯಾಗಿದೆ ಇದು. ಇನ್ನು ಎರಡನೇ ಜೋಡಿ ತುತುಕುಡಿ ಅಥವಾ ಟ್ಯುಟುಕೋರಿನ್ ಎನ್ನುವಂಥ ಬಂದರು ಕೇರಳದಲ್ಲಿದೆ ಅಂತ ಹೇಳಿದ್ದಾರೆ. ಬಟ್ ಇದು ಕೇರಳದಲ್ಲಿಲ್ಲ, ತಮಿಳುನಾಡಲ್ಲಿದೆ. ಟ್ಯುಟುಕೋರಿನ್ ಬಂದರು ತಮಿಳುನಾಡಲ್ಲಿದೆ. ತಮಿಳುನಾಡು ಅಂತ ನಾವು ಕೇರಳ ಅಂತೇಳಿ ಕೇರಳ ಹಾಕ್ಬಿಡ್ತೀವಿ, ಆದರೆ ಇದು ಏನಾಗುತ್ತೆ, ಟೋಟಲಿ ರಾಂಗ್ ಆಗುತ್ತೆ ಕೇರಳ ಅನ್ನೋದು. ಹಾಗಾಗಿ ಆಯ್ಕೆ 2 ತಪ್ಪಾಗಿದೆ. ತಪ್ಪಾದ ಜೋಡಿ ಸಿಕ್ತು. ಇನ್ನು ಪಾರಾದೀಪ್ ಒಡಿಸ್ಸಾದಲ್ಲಿದೆ, ಹಾಲ್ಡಿಯಾ ಬಂದವರು ಪಶ್ಚಿಮ ಬಂಗಾಳದಲ್ಲಿ. ಓಕೆ, ಇದಕ್ಕೆ ರೈಟ್ ಆನ್ಸರ್ ನಮಗೆ ಸಿಕ್ತು. ಆಯ್ಕೆ 2 ಸರಿಯಾದ ಉತ್ತರ 123ನೇ ಪ್ರಶ್ನೆಗೆ. ಇನ್ನು 124ನೇ ಪ್ರಶ್ನೆಯನ್ನು ಗಮನಿಸೋಣ. ಏನು ಹೇಳಿದ್ದಾರೆ ಇಲ್ಲಿ? ಪಟ್ಟಿ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು 2 ಅದಕ್ಕೆ ಹೊಂದಿಸಿ ಸರಿಯಾದ ಉತ್ತರವನ್ನು ಹಾರಿಸಿ ಅಂತ ಇದೆ. ಇಲ್ಲಿ ಏನು ಗೋದಾವರಿ ಅನ್ನೋದು ಅಂದರೆ ಒಂದಷ್ಟು ಇಲ್ಲಿ ಕೊಟ್ಟಿರುವಂಥ ಈ ನದಿಗಳು ಇವುಗಳೆಲ್ಲ ಏನು ಉಗಮ ಸ್ಥಾನಕ್ಕೆ ಸಂಬಂಧಪಟ್ಟಿರೋ, ಅಂದರೆ ಈ ನದಿಗಳು ಎಲ್ಲಿ ಹುಟ್ಕೊಳ್ತವೆ ಅಂತ ನೋಡೋಣ. ಈಗ ಆಯ್ಕೆ 1 ಏನು ಹೇಳುತ್ತೆ? ಗೋದಾವರಿ ನದಿ ಅನ್ನೋದು ಎಲ್ಲಿ ಹುಟ್ಕೊಳ್ಳುತ್ತೆ ಅಂದರೆ, ಗೋದಾವರಿ ನದಿ ಆಯ್ಕೆ ನೋಡಿ, ಇದನ್ನು ದಕ್ಷಿಣ ಗಂಗೆ ಅಂತ ಕರೀತಾರೆ. ಏನು ಗೋದಾವರಿ ನದಿಗೆ ದಕ್ಷಿಣ ಗಂಗೆ ಅಂತ ಕರೀತಾರೆ ನೋಡಿ, ದಕ್ಷಿಣ ಗಂಗೆ ಅಂತ. ಈ ಗೋದಾವರಿ ನದಿ ಎಲ್ಲಿ ಹುಟ್ಕೊಳ್ಳುತ್ತಪ್ಪ ಅಂದರೆ ಆಯ್ಕೆ 3 ಇದೆ ನೋಡಿ. ತ್ರಯಂಬಕೇಶ್ವರ ಅಂತ ಒಂದು ಆಯ್ಕೆ 3 ಇದೆಯಲ್ಲ, ಇದು ತ್ರಯಂಬಕೇಶ್ವರ ಅನ್ನೋ ಸ್ಥಳದಲ್ಲಿ ಹುಟ್ಟುತ್ತೆ. ಈ ತ್ರಯಂಬಕೇಶ್ವರ ಎಲ್ಲಿ ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಅಂತ ಒಂದು ಗಮನಿಸಬೇಕು. ಇನ್ನು ಎರಡನೇ ನದಿ ಇದೆ ನೋಡಿ, ಕೃಷ್ಣಾ ನದಿ ಅಂತ. ಕೃಷ್ಣಾ ನದಿ ಎಲ್ಲಿ ಹುಟ್ಕೊಳ್ಳುತ್ತೆ ಅಂದರೆ ಮಹಾಬಲೇಶ್ವರ ಅನ್ನೋ ಒಂದು ಸ್ಥಳದಲ್ಲಿ ಹುಟ್ಕೊಳ್ಳುತ್ತೆ. ಮಹಾಬಲೇಶ್ವರ ಕೂಡ ಇರೋದು, ಇದು ಕೂಡ ಮಹಾರಾಷ್ಟ್ರ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ನೋಡಿ, ತಪತಿ ಅಥವಾ ತಾಪಿ ನದಿ ಅಂತ ಒಂದು 3ನೇ ಆಯ್ಕೆ ಇದೆ. ಇದು ಎಲ್ಲಿದೆ ಅಂದರೆ ಮುಲ್ತಾಯ್ ಅನ್ನೋ ಒಂದು ಸ್ಥಳ ಕೊಟ್ಟಿದ್ದಾನಲ್ಲ, ಇಲ್ಲಿ ಕಂಡುಬರುತ್ತೆ ಮುಲ್ತಾಯ್ ಅಂತ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರೋದಂದರೆ ಈ ಮಧ್ಯಪ್ರದೇಶ್ ಅನ್ನೋ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಲ್ತಾಯ್ ಅನ್ನೋ ಸ್ಥಳದಲ್ಲಿ ತಪತಿ ಅಥವಾ ತಾಪಿ ನದಿ ಹುಟ್ಕೊಳ್ಳುತ್ತೆ. ಇನ್ನು ಕೊನೆಯ ಆಪ್ಷನ್ ಏನಿದೆ, ಮಹಾನದಿ ಅಂತ. ಈ ಮಹಾನದಿ ಸಿಂಹಾವ ಅನ್ನೋ ಆಪ್ಷನ್ 2ಗೆ ಹೋಗಬೇಕಾಗತ್ತೆ. ಇದು ಎಲ್ಲಿದೆ ಅಂದರೆ ಛತ್ತೀಸ್ಗಢದಲ್ಲಿ ಇದೆ. ಇದು ಸಿಂಹಾವ ಅನ್ನೋದು ಛತ್ತೀಸ್ಗಢದಲ್ಲಿ ಇದೆ. ಇಷ್ಟು ಈ ರೀತಿಯಾಗಿ ನಾವು ನದಿಗಳ ಉಗಮ ಸ್ಥಾನಗಳನ್ನು ಹೊಂದಿಸಬೇಕಾಗತ್ತೆ ನೋಡಿ. ಆಯ್ಕೆ 1ಕ್ಕೆ 3, ಆಯ್ಕೆ 2ಕ್ಕೆ ಏನಿದೆ, ಆಯ್ಕೆ 2ಕ್ಕೆ ಆಪ್ಷನ್ ಆಯ್ಕೆ 1ಕ್ಕೆ 3 ಆದರೆ ಆಯ್ಕೆ 2ಕ್ಕೆ 5 ಹೋಗಬೇಕಾಗತ್ತೆ. ಇಲ್ಲಿದೆ ನೋಡಿ, ಆಪ್ಷನ್ 2 ಅಲ್ಲಿದೆ. ಇದು ಆಪ್ಷನ್ 1 ಇದೆ ನೋಡಿ, ಇದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಥರ್ಡ್ ಇಲ್ಲಿದೆ ನೋಡಿ, 1 ತ್ರಯಂಬಕೇಶ್ವರ, ಬಿ 5 ಏನಿದೆ ಮಹಾಬಲೇಶ್ವರ, C1 ಏನಿದೆ ಮುಲ್ತಾಯ್ ಅಂತ, ಇನ್ನು ಡಿ ಏನಿದೆ 2 ಸಿಂಹಾವ ಅನ್ನೋ ಸ್ಥಳ. ಹಾಗಾಗಿ 124ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ. ಇನ್ನು 125ನೇ ಪ್ರಶ್ನೆ, ನ್ಯೂಕ್ರೇಕ್ ಜೈವಿಕ ಸಂರಕ್ಷಣಾ ವಲಯವು ಈ ಕೆಳಕಂಡ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾರೆ. ನ್ಯೂಕ್ರೇಕ್ ಜೈವಿಕ ಸಂರಕ್ಷಣಾ ವಲಯ ಇರೋದು ಮೇಘಾಲಯದಲ್ಲಿ. ಇಲ್ಲಿ ಮೇಘಾಲಯ, ಆಯ್ಕೆ 3 ಸರಿಯಾಗುತ್ತೆ. ಮೇಘಾಲಯದ ಪಶ್ಚಿಮ ಗ್ಯಾರೋ ಹಿಲ್ಸ್ ಅಂತ ಒಂದು ಜಿಲ್ಲೆ ಬರುತ್ತೆ. ಪಶ್ಚಿಮ ಗ್ಯಾರೋ ಹಿಲ್ಸ್ ಅನ್ನೋ ಒಂದು ಜಿಲ್ಲೆಯಲ್ಲಿ ಈ ನ್ಯೂಕ್ರೇಕ್ ಜೈವಿಕ ಸಂರಕ್ಷಣಾ ವಲಯ ಇದೆ. ಹಾಗಾಗಿ ಆಯ್ಕೆ 3 ಸರಿಯಾಗುತ್ತೆ. ಇನ್ನು 126ನೇ ಪ್ರಶ್ನೆ, ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಚಕ್ಕೋತ ಹಣ್ಣುಗಳನ್ನು ಶಿಮ್ಲಾದಲ್ಲಿ ದೊರೆಯುವಂತೆ ಮಾಡಿದಾಗ ಅಲ್ಲಿ ಸೃಷ್ಟಿಯಾಗುವ ಉಪಯುಕ್ತತೆ ಏನು ಅಂದರೆ, ಇಲ್ಲಿ ದೇವನಹಳ್ಳಿ ಮತ್ತು ಶಿಮ್ಲಾ ಅನ್ನೋ ಒಂದು ಸ್ಥಳಗಳಿವು. ಸ್ಥಳ ಆಗಿರೋದ್ರಿಂದ ಆಯ್ಕೆ 4 ಏನಿದೆಯಲ್ಲ, ಸ್ಥಳ ಉಪಯುಕ್ತತೆ, ಇದು ಸರಿಯಾದ ಉತ್ತರ ಆಗುತ್ತೆ ಇದಕ್ಕಂತ. 126ನೇ ಪ್ರಶ್ನೆಗೆ ಆಯ್ಕೆ 4 ಸ್ಥಳ ಉಪಯುಕ್ತತೆ ಅಂತ ಏನಿದೆಯಲ್ಲ, ಇದು ಸರಿಯಾದ ಉತ್ತರ. ಇನ್ನು 127ನೇ ಪ್ರಶ್ನೆಯನ್ನು ಗಮನಿಸೋಣ. ಮೊನೆಟಾ ಜುನೋ ಎಂಬ ಪದವು ಯಾವ ಭಾಷೆಯದ್ದು ಅಂತ. ಇದೊಂದು ಆರ್ಥಿಕ ಅಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ. ಇದು ಒಂದು ರೋಮನ್ ಪದ ನೋಡಿ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ 127ನೇ ಪ್ರಶ್ನೆಗೆ. ಇನ್ನು 128ನೇ ಪ್ರಶ್ನೆ, ಇದು KPTCLನ ವಿಸ್ತೃತ ರೂಪವನ್ನು ಕೇಳಿದ್ದಾರೆ. ಇದೆ ನೋಡಿ, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಏನು ಬರುತ್ತಲ್ಲ, ಇದು ಸರಿಯಾದ ಉತ್ತರ. ಆಯ್ಕೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್
ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಟ್ರಾನ್ಸ್ಮಿಷನ್ ಅನ್ನೋದು ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಟ್ರಾನ್ಸ್ಮಿಷನ್ ಇದು ಟ್ರಾನ್ಸ್ಪೋರ್ಟೇಷನ್ ಅಲ್ಲ, ಟ್ರಾನ್ಸ್ಮಿಷನ್ ಕಂಪನಿ ಅಲ್ಲ. ಇಲ್ಲಿ ಏನು ಮಾಡಿದ್ದಾರೆ, ಟ್ರಾನ್ಸ್ಪೋರ್ಟೇಷನ್ನು ಅಲ್ಲ, ಇಲ್ಲಿ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಅಲ್ಲ, ಕಾರ್ಪೊರೇಷನ್ ಅಂತ ನಾವು ಗಮನದಲ್ಲಿ ಇಟ್ಕೋಬೇಕು. ಆಯ್ಕೆ 1 ಸರಿಯಾಗುತ್ತೆ. 128ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾಗುತ್ತೆ. ಇನ್ನು ನೋಡಿ 129ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಇದು ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ತಪ್ಪಾಗಿರುವಂಥದ್ದು ಯಾವುದು ಅಂತ ನೋಡಿ. 1ನೇ ಪಂಚವಾರ್ಷಿಕ ಯೋಜನೆ ಈ ಏನು 1951ರಿಂದ 56 ಅಂತ ಹೇಳಿದ್ದಾರೆ. ಎಸ್, ರೈಟ್ ಆನ್ಸರ್ ಇತ್ತು. 51ಕ್ಕೆ ಆರಂಭವಾಗಿ 56ಕ್ಕೆ ಮುಕ್ತಾಯ ಆಗೈತೆ. 5 ವರ್ಷ ಆರಂಭ ಆಗಿದ್ದು 1951. ಇದನ್ನು ಯೋಜನಾ ಆಯೋಗ ಜಾರಿಗೆ ತರ್ತಾ ಇತ್ತು. ಆ ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ಇರ್ತಾ ಇದ್ರು, ಯಾವಾಗಲೂ ಪ್ರಧಾನಮಂತ್ರಿ. ಅದು 2015ರಲ್ಲಿ ನೀತಿ ಆಯೋಗ ಅಂತ ಬದಲಾಗಿದೆ. ನೀತಿ ಅಂತ NITI ಅಂತೇಳಿ ನೀತಿ ಆಯೋಗ ಅಂತ 2015ರಿಂದ ಅಲ್ಲಿಗೆ ಏನಾಗುತ್ತೆ, ಪಂಚವಾರ್ಷಿಕ ಯೋಜನೆಗಳು ಸ್ಟಾಪ್ ಆಗ್ತವೆ. ಈಗ ಕೊಟ್ಟಂಥ ಆಯ್ಕೆಗಳಲ್ಲಿ 1ನೇ ಪಂಚವಾರ್ಷಿಕ ಯೋಜನೆ ಅವಧಿ ಸರಿ ಇದೆ. ಇನ್ನು 2ನೇ ಅವಧಿಯನ್ನು ಗಮನಿಸಿದ್ರೆ ಏನು ಹೇಳಿದ್ದಾನೆ, 2ನೇ ಅವಧಿ ಅಲ್ಲ, 5ನೇ ಪಂಚವಾರ್ಷಿಕ ಯೋಜನೆಯ ಅವಧಿ 1974ರಿಂದ 79 ಅಂತ ಇದೆ. ಇಲ್ಲೇನಿದೆ, 5ನೇ ಪಂಚವಾರ್ಷಿಕ ಯೋಜನೆ ರಾಂಗ್ ಆಗುತ್ತೆ. ಇದೇನು ಪಂಚವಾರ್ಷಿಕ ಯೋಜನೆಗಳಂದರೆ 5 ವರ್ಷಕ್ಕೆ ಮುಕ್ತಾಯ ಆಗಬೇಕು. ಆದರೆ 5ನೇ ಪಂಚವಾರ್ಷಿಕ ಯೋಜನೆ 4 ವರ್ಷಗಳಿಗೆ ಕೊನೆಗೊಳ್ಳುತ್ತೆ. ಇಲ್ಲಿ ಏನು 74ರಿಂದ 79 ಅಂತ ಕೊಟ್ಟಿದ್ದಾನಲ್ಲ, 78ಕ್ಕೆ ಕೊನೆಗೊಳ್ಳುತ್ತೆ. ಹಾಗಾಗಿ ಆಯ್ಕೆ 2 ಇದೆಯಲ್ಲ, ಇದು ತಪ್ಪಾದ ಜೋಡಿ. ಇದು ಇಸ್ವಿ ಸರಿ, ತಪ್ಪು ಕೊಟ್ಟಿದ್ದಾರೆ. 1974ರಿಂದ 78 ಅಂತ. ಇನ್ನು ನೋಡಿ 6ನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಸರಿ ಇದೆ. 12ನೇ ಪಂಚವಾರ್ಷಿಕ ಯೋಜನೆಯೂ ಸರಿ ಇದೆ, 12ರಿಂದ 17 ಅಂತ ಒಂದು ಗಮನಿಸಬೇಕು. ಈಗ 130ನೇ ಪ್ರಶ್ನೆ ಗೊತ್ತಾಯ್ತು. ಈಗ 129ನೇ ಪ್ರಶ್ನೆಗೆ ಆಯ್ಕೆ 2 ತಪ್ಪಾದ ಜೋಡಿ ಅದು, ಹಾಗಾಗಿ ರೈಟ್ ಆನ್ಸರ್ ಆಗುತ್ತೆ. ಇನ್ನು 130ನೇ ಪ್ರಶ್ನೆ, ಇಲ್ಲಿ ಕ್ರಾಂತಿಗಳನ್ನು ಕೊಟ್ಟಿದ್ದಾರೆ. ಕ್ರಾಂತಿಗಳ ರೆವಲ್ಯೂಷನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ. ನೀಲಿ ಕ್ರಾಂತಿ ಅಂತ. ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ ನೋಡಿ. ಮೀನುಗಳ ಉತ್ಪಾದನೆ ಅಂತ ಹೇಳಬೇಕಿತ್ತು. ನೀಲಿ ಅಂದರೆ ಸಮುದ್ರದ ಒಂದು ಏನು ಬಣ್ಣ ಇರುತ್ತಲ್ಲ, ಅದರ ಆಧಾರದ ಮೇಲೆ ಇದನ್ನು ಮೀನುಗಳ ಉತ್ಪಾದನೆ ಅಂತ ನಾವು ಈಗ ಆಪ್ಷನ್ಗೆ ಈ ರೀತಿಯಾಗಿ ಹೋಗಬೇಕಾಗತ್ತೆ. ನೀಲಿ ಕ್ರಾಂತಿ ಅಂತ. ಇನ್ನು ನೋಡಿ ಹಳದಿ ಕ್ರಾಂತಿ ಅಂತ ಇದೆ. ಹಳದಿ ಕ್ರಾಂತಿ ಸಂಬಂಧಪಟ್ಟಿರೋದು ಎಣ್ಣೆ ಬೀಜಗಳ ಉತ್ಪಾದನೆಗೆ. ಇನ್ನು ಬೆಳ್ಳಿ ಕ್ರಾಂತಿ ಅಂತ ಇದೆ. ಬೆಳ್ಳಿ ಕ್ರಾಂತಿ ಬೇರೆ, ಬಿಳಿ ಕ್ರಾಂತಿ ಬೇರೆ. ಬೆಳ್ಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂದರೆ ಮೊಟ್ಟೆಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಇನ್ನು ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಿದೆ ಅಂತ. ನೋಡಿ ಆಯ್ಕೆ ಎಗೆ 3 ಸರಿಯಾಗುತ್ತೆ, ಆಯ್ಕೆ ಬಿಗೆ 1 ಸರಿಯಾಗುತ್ತೆ, ಇನ್ನು ಆಯ್ಕೆ ಸಿಗೆ 2 ಸರಿಯಾಗುತ್ತೆ, ಇನ್ನು ಆಯ್ಕೆ ಡಿಗೆ 5 ಸರಿಯಾಗುತ್ತೆ ಅಂತ. ಹಾಗಾಗಿ ಆಪ್ಷನ್ 4 ನೋಡಿ, ಈ 130ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ 131ನೇ ಪ್ರಶ್ನೆಯನ್ನು ಗಮನಿಸಿದರೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಇದೆ. ಏನು ತಪ್ಪಾಗಿರುವ ಹೇಳಿಕೆಯನ್ನು ನಾವು ತೆಗಬೇಕಾಗುತ್ತೆ. ಈಗ ನೋಡೋಣ. ಭಾರತದ ಹಣಕಾಸು ವರ್ಷವು ಆ ವರ್ಷದ ಏಪ್ರಿಲ್ 1ರಿಂದ ಆರಂಭವಾಗಿ ಮಾರ್ಚ್ 31ಕ್ಕೆ ಕೊನೆಗೊಳ್ಳುತ್ತೆ. ಎಕನಾಮಿಕ್ ಇಯರ್ ಅಂತ ಹೇಳ್ತೀವಲ್ಲ, ಇದು ಸರಿ ಇದೆ. ಏಪ್ರಿಲ್ 1ಕ್ಕೆ ಆರಂಭವಾಗಿ ಮಾರ್ಚ್ 31ಕ್ಕೆ ಅದು ಹಣಕಾಸು ವರ್ಷ ಏನಾಗುತ್ತೆ, ಮುಕ್ತಾಯ ಆಗುತ್ತೆ. ರೈಟ್ ಆನ್ಸರ್. ಆದರೆ ಅವರು ತಪ್ಪಾಗಿರುವ ಆಯ್ಕೆಯನ್ನು ಕೇಳಿದ್ದಾರೆ. ನೋಡೋಣ. ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭವು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯವಾಗಿದೆ. ಇದು ಕೂಡ ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ ಅಂತ. ಆಯ್ಕೆ 2 ಸರಿ ಇದೆ. ಏನು, ರೈಲ್ವೆ ಗಳಿಸುವ ನಿವ್ವಳ ಲಾಭವು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯ, ಅಂದರೆ ಅದರ ಯಾವುದೇ ತೆರಿಗೆ ವಿಧಿಸಲ್ಲ ರೈಲ್ವೆ ಲಾಭದ ಮೇಲೆ. ಹಾಗಾಗಿ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನಿದೆ ನೋಡಿ, ನಾಗರಿಕ ಆಡಳಿತ ವೆಚ್ಚ ಹಾಗೂ ರಕ್ಷಣಾ ವೆಚ್ಚ ಮತ್ತು ಬಡ್ಡಿ ಪಾವತಿ ಇವುಗಳು ಯೋಜನಾ ವೆಚ್ಚದ ಭಾಗವಾಗಿವೆ. ಅಲ್ಲ, ಇವು ಎಲ್ಲವೂ ಯೋಜನಾ ವೆಚ್ಚದ ಭಾಗ ಆಗಲ್ಲ. ಯಾಕಂದರೆ ನಾಗರಿಕ ಆಡಳಿತದ ವೆಚ್ಚ, ರಕ್ಷಣಾ ವೆಚ್ಚ, ಬಡ್ಡಿ ಪಾವತಿ ಇವುಗಳು ಯೋಜನಾ ವೆಚ್ಚದಲ್ಲಿ ಬರಲ್ಲ. ಹಾಗಾಗಿ ಇದು ರಾಂಗ್ ಆನ್ಸರ್ ಆಗುತ್ತೆ. ತಪ್ಪಾಗಿರುವ ಹೇಳಿಕೆ ಆಯ್ಕೆ 3. ಇನ್ನು ವೈಯಕ್ತಿಕ ಆದಾಯವು ಪ್ರತ್ಯಕ್ಷ ತೆರಿಗೆ. ಎಸ್, ಇದು ಏನದು ಪ್ರತ್ಯಕ್ಷವಾಗಿ
ನಾವೆಲ್ಲ ಟ್ಯಾಕ್ಸ್ ಕಟ್ತೀವಲ್ಲ ಅದು ಪ್ರತ್ಯಕ್ಷ ತೆರಿಗೆ ಒಂದು ಇದರಲ್ಲಿ ಬರೋದ್ರಿಂದ ಇದು ಕೂಡ ರೈಟ್ ಆಪ್ಷನ್ ಆಗುತ್ತೆ. 131ನೇ ಪ್ರಶ್ನೆಗೆ ಆಯ್ಕೆ 3 ತಪ್ಪಾದ ಹೇಳಿಕೆ ಅದು. ಹಾಗಾಗಿ ಆಯ್ಕೆ 3ಕ್ಕೆ ನಾವು ಸರಿಯಾದ ಉತ್ತರ ಅಂತ ನೋಡಬೇಕಾಗತ್ತೆ. ಇನ್ನು 132ನೇ ಪ್ರಶ್ನೆಯನ್ನು ನೋಡೋಣ. ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವನ್ನರಿಂದ ಸ್ಥಾಪಿಸಲ್ಪಟ್ಟ ವರ್ಷ ಅಂತ ಕೇಳಿದ್ದಾರೆ. ನೋಡಿ, ಪ್ರಪಂಚದ ಮೊದಲ ಸಹಕಾರಿ ಸಂಘ ಅನ್ನೋದು ಅದು ಇಂಗ್ಲೆಂಡಿನಲ್ಲಿ ಆರಂಭವಾಗುತ್ತೆ. ಅದರ ಇಂಗ್ಲೆಂಡ್ನ ಸ್ಥಳ ಯಾವುದು ಅಂದರೆ ಇವರೇ ರಾಬರ್ಟ್ ಓವನ್ನೇ ಸ್ಥಾಪಿಸ್ತಾರೆ. ಇಂಗ್ಲೆಂಡಿನ ರೋಚ್ಡೇಲ್ ಅಂತೇಳಿ ಒಂದು ಸ್ಥಳ ಬರುತ್ತೆ, ರೋಚ್ಡೇಲ್ ಅಂತ. ಈ ರೋಚ್ಡೇಲ್ನಲ್ಲಿ ರಾಬರ್ಟ್ ಓವನ್ ರವರು ಪ್ರಥಮ ಸಹಕಾರಿ ಸಂಘವನ್ನು ಆರಂಭಿಸ್ತಾರೆ. ಅದು ಯಾವಾಗ ಅಂದರೆ 1844. ಆಪ್ಷನ್ 3 ಕೊಟ್ಟಿದ್ದಾರೆ ನೋಡಿ. 1844 ಡಿಸೆಂಬರ್ 21ರಂದು ಆರಂಭ ಮಾಡ್ತಾರೆ. ಹಾಗಾಗಿ 132ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗುತ್ತೆ. 1844 ಡಿಸೆಂಬರ್ 31 ಅಂತ. ಓಕೆ, ಸಾರಿ, ಡಿಸೆಂಬರ್ 21 ಅಂತ. ಇನ್ನು 133ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಕಂಡ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ದೇಶದಾದ್ಯಂತ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಅಂತ ಕೇಳಿದ್ದಾರೆ. ಸಂವಿಧಾನ ತಿದ್ದುಪಡಿ ಆಗಿದ್ದಾವೆ, ಹಲವಾರು ತಿದ್ದುಪಡಿಗಳನ್ನು ಜಾರಿಗೆ ತಿದ್ದುಪಡಿ ಮಾಡಿದ್ದಾರೆ. ಅದರಲ್ಲಿ ಕೊಟ್ಟಂಥ ಒಂದು 4 ಆಪ್ಷನ್ಗಳಲ್ಲಿ ಇರುವಂಥ ತಿದ್ದುಪಡಿಗಳು ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳು ಅಸ್ತಿತ್ವಕ್ಕೆ ತರಲಾಯಿತು ಅಂತ ಕೇಳಿದ್ದಾರೆ. 72ನೇ ತಿದ್ದುಪಡಿ ಆಗುತ್ತಾ ಅಂತ ನೋಡೋದಾದರೆ ಇಲ್ಲ. ಯಾಕಂದರೆ 72ನೇ ತಿದ್ದುಪಡಿ ಏನು ಹೇಳುತ್ತೆ, ಇದು ರಾಷ್ಟ್ರಪತಿಗಳ ಕ್ಷಮಾದಾನ ನೀಡುವಂಥ ಒಂದು ಅವಕಾಶವನ್ನು ಈ ತಿದ್ದುಪಡಿಯ ಮೂಲಕ ಮಾಡಲಾಗಿದೆ. ಇದು ರಾಷ್ಟ್ರಪತಿಗಳ ಕ್ಷಮಾದಾನಕ್ಕೆ ಸಂಬಂಧಪಟ್ಟಂತೆ ಇದೆ. ಹಾಗಾಗಿ ಏಕರೂಪ ಪಂಚಾಯತ್ ರಾಜ್ ಸಂಸ್ಥೆಗಳ ಅಸ್ತಿತ್ವಕ್ಕೆ ಬಂದಿಲ್ಲ ಈ 72ನೇ ತಿದ್ದುಪಡಿಯಿಂದ. ಇನ್ನು 73ನೇ ತಿದ್ದುಪಡಿ ಗಮನಿಸಿದರೆ 73ನೇ ತಿದ್ದುಪಡಿ ಅನ್ವಯ ಇದೇನಾಗುತ್ತೆ, ಅಲ್ಲಿ ಮೇಲೆ ಹೇಳಿದಾರಲ್ಲ ಏಕರೂಪ ಪಂಚಾಯತ್ ರಾಜ್ ಸಂಸ್ಥೆಗಳು 73ನೇ ತಿದ್ದುಪಡಿ ಅನ್ವಯನೇ ಜಾರಿಗೆ ಅಸ್ತಿತ್ವಕ್ಕೆ ತರಲಾಗಿದೆ. ಅದು ಸಂವಿಧಾನದ ಏನು ಹೇಳುತ್ತೆ, 73ನೇ ತಿದ್ದುಪಡಿಯಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರ್ರಿ. ಈಗೇನು ನಾವು ನೋಡ್ತೀವಲ್ಲ, ಗ್ರಾಮ ಪಂಚಾಯತ್, TP, GP, ZP, TP ಅಂತೇಳಿ ಇವು ಬರ್ತವೆ. ಇನ್ನು 74ನೇದು ನೋಡಿ, ಇದು ಏನಪ್ಪ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಂವಿಧಾನಿಕ ಸ್ಥಾನವನ್ನು ಮಾಡಿದ್ದಾರೆ 1992ರಲ್ಲಿ. ಏನು ಅಂದರೆ ಇದು ನಗರ ಸ್ಥಳೀಯ ಸಂಸ್ಥೆಗಳು, ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆ ಏನು ಬರ್ತಾವಲ್ಲ ಇದಕ್ಕೆ ಸಂಬಂಧಪಟ್ಟಿದೆ. ಇನ್ನು 75ನೇ ತಿದ್ದುಪಡಿ ಅನ್ನೋದು ಭಾರತ ಸಂವಿಧಾನ ತಿದ್ದುಪಡಿ ಇದು 243ನೇ ವಿಧಿಗೆ ಸಂಬಂಧಪಟ್ಟಿದೆ. ಹಾಗಾಗಿ 133ನೇ ಪ್ರಶ್ನೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿಗೆ ತಂದಿದ್ದು 73. ಕನ್ಫ್ಯೂಸ್ ಆಗಬಾರ್ದು ನೀವು, 74 ಆ ಥರ ಹೋಗಬಾರ್ದು. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತೆ. 134ನೇ ಪ್ರಶ್ನೆ, ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಒಂದು ಡೇಟ್ ಕೊಟ್ಟಿದ್ದಾರೆ, ಮಾರ್ಚ್ ಕೊಟ್ಟಿದ್ದಾರೆ. 13, 14, 15, 16 ಕಂಟಿನ್ಯೂಯಸ್ ಇದೆ. ಇದು ಅಫ್ಕೋರ್ಸ್ ಎಲ್ಲಿದೆ ನೋಡಿ, ಮಾರ್ಚ್ 15 ರೈಟ್ ಆಗುತ್ತೆ. ಆದರೆ ಯಾವಾಗ ಮೊದಲ ಬಾರಿಗೆ ಆಚರಿಸ್ತಾರಪ್ಪ ಅಂದರೆ 1983ರಲ್ಲಿ 1983 ಮಾರ್ಚ್ 15ನೇ ತಾರೀಕು ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಇದು ನೆನಪಿರಬೇಕು. ಆಯ್ಕೆ 3 ಸರಿಯಾಗುತ್ತೆ ಅಂತ. ಇನ್ನು 135ನೇ ಪ್ರಶ್ನೆ, ನಬಾರ್ಡ್ನ ವಿಸ್ತೃತ ರೂಪವನ್ನು ಹೇಳಿ ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, ಆಪ್ಷನ್ 4 ಇದೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಇದು ಸರಿಯಾದ ಉತ್ತರ. ಇದರ ಅಧ್ಯಕ್ಷರು ಯಾರು ಈಗ ನಬಾರ್ಡ್ಗೆ ಪ್ರಸ್ತುತ ಅಂದರೆ ಶಾಜಿ ಅಂತ ಬರ್ತಾರೆ, ಶಾಜಿ KV ಅಂತ. ಶಾಜಿ KV ಇದು ಗ್ರಾಮೀಣ ಭಾಗದ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗಾಗಿ ಇರುವಂಥ ಒಂದು ರಾಷ್ಟ್ರೀಯ ಬ್ಯಾಂಕ್. ಇದು 1982ರಲ್ಲಿ ಇದನ್ನ ಆರಂಭ ಮಾಡ್ತಾರೆ, ನಬಾರ್ಡ್ ಅನ್ನೋ ಒಂದು ಬ್ಯಾಂಕನ್ನ. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ ನೋಡಿ. ಇಷ್ಟು ಮಾಹಿತಿ ಇರಲಿ ನಿಮಗೆ. ಹಾಗಾಗಿ 135ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಇಲ್ಲಿಂದ ನೋಡಿ, ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಾ ಹೋಗ್ತವೆ.
ಜಿಗ್ಸಾ ಬೋಧನಾ ವಿಧಾನ ತಂತ್ರವನ್ನು ಮೊದಲಿಗೆ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಜಿಗ್ಸಾ ಅಂದರೆ ಇದನ್ನು ಗರಗಸ ಬೋಧನಾ ವಿಧಾನ ಅಂತ ಕೂಡ ಕರೀತಾರೆ. ಗರಗಸ ಬೋಧನಾ ವಿಧಾನ ಅಂತ ಕರೀತಾರೆ. ಜಿಗ್ಸಾ ಬೋಧನಾ ಅಂತ ಯಾರು ಜಾರಿಗೆ ತರ್ತಾರೆ ಗರಗಸ ಬೋಧನಾ ತಂತ್ರ ಅಥವಾ ಜಿಗ್ಸಾ ಬೋಧನಾ ತಂತ್ರವನ್ನು ಅಂತ ನೋಡಿದರೆ ಆಯ್ಕೆ ಎಲಿಯಟ್ ಅರನ್ಸನ್ ಏನಿದೆಯಲ್ಲ, ಆಯ್ಕೆ 1 ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು 137ನೇ ಪ್ರಶ್ನೆಯನ್ನು ನೋಡೋಣ. ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವ ಬೋಧನಾ ಚಟುವಟಿಕೆ ಅನ್ನೋದು ನೋಡಿ, ಅಲ್ಲಿ ಲಿಮಿಟೇಷನ್ ಹೇಳಿದ್ದಾರೆ. ಸೀಮಿತ ಪ್ರಮಾಣದ ಏನಿರುತ್ತೆ ಟೈಮ್ ಇರುತ್ತೆ, ಒಂದು ಸೀಮಿತ ಪ್ರಮಾಣದ ಟೈಮ್ 10 ನಿಮಿಷನೋ 15 ನಿಮಿಷನೋ ಅಂತ ಈ ಥರ ಇರುತ್ತೆ. ಒಂದು ಸೀಮಿತ ಒಂದು ಟೈಮ್ ಅದು. ಮತ್ತು ಸೀಮಿತ ಅಳತೆಯ ವರ್ಗಕ್ಕೆ ಒಂದಷ್ಟು ಸಣ್ಣ ಗುಂಪಿಗೆ ಮಾಡುವಂಥ ಬೋಧನೆಯನ್ನು ಏನು ಬೋಧನೆ ಆಗುತ್ತೆ, ಯಾವ ರೀತಿಯ ಒಂದು ಟೀಚಿಂಗ್ ಆಗುತ್ತೆ, ಅದು ಟೀಚಿಂಗ್ ಮೆಥಡ್ಸ್ ಆಫ್ ಟೀಚಿಂಗ್ ಆಗುತ್ತೆ ಅಂತ ಕೇಳಿದ್ದಾರೆ. ತಂಡ ಬೋಧನೆ ಅಂತ ಆಗಲ್ಲ. ಯಾಕಂದರೆ ಅಲ್ಲಿ ಅವರು ಏನು ಮಾಡಿದ್ದಾರೆ, ಸೀಮಿತ ಅಳತೆಯ ವರ್ಗ ಅಂತ ಹೇಳಿದ್ದಾರೆ. ಅಲ್ಲಿ ಟೀಮು ಗ್ರೂಪ್ ಮಾಡಿಕೊಂಡು ಬೋಧನೆ ಮಾಡುವಂಥ ಒಂದು ಮೆಥಡ್ ಆಗಲ್ಲ ಇದು. ಇನ್ನು ನೋಡಿ ಸೂಕ್ಷ್ಮ ಬೋಧನೆ ಅಂತ, ಈಗ ಡಿ ಎಡ್ ಮತ್ತು ಬಿ ಎಡ್ ಮಾಡುವಂಥ ಸಂದರ್ಭದಲ್ಲಿ ಮೈಕ್ರೋ ಟೀಚಿಂಗ್ ಅಂತ ಏನಿದೆಯಲ್ಲ, ಈ ಮೈಕ್ರೋ ಟೀಚಿಂಗ್ ಅನ್ನೋದು ಈ ಮೇಲಿನ ಒಂದು ಹೇಳಿಕೆಗೆ ಸರಿ ಹೊಂದುತ್ತೆ. ಯಾಕಂದರೆ ಅಲ್ಲಿ ಮೈಕ್ರೋ ಟೀಚಿಂಗ್ನಲ್ಲಿ ಸ್ಕಿಲ್ಗಳನ್ನು ಕಲಿಸುವಂಥ ಸಂದರ್ಭದಲ್ಲಿ ಸೀಮಿತ ಪ್ರಮಾಣದ ಟೈಮ್ ಇರುತ್ತೆ ಮತ್ತು ಒಂದಷ್ಟು ಸೀಮಿತ ಪ್ರಮಾಣದ ಒಂದು ಟೀಮ್ ಇರುತ್ತೆ, ಅಲ್ಲೊಂದು ಗ್ರೂಪ್ ಇರುತ್ತೆ. ಅವರಿಗೆ ಹೇಳುವಂಥ ಒಂದು ಮೆಥಡ್ ಯಾವುದಂದರೆ ಸೂಕ್ಷ್ಮ ಬೋಧನೆ ಅಥವಾ ಮೈಕ್ರೋ ಟೀಚಿಂಗ್ ಅಂತ, ಇದು ಸರಿಯಾಗುತ್ತೆ. ಇನ್ನು ಪರಿಹಾರ ಬೋಧನೆಯೂ ಬರಲ್ಲ. ಪರಿಹಾರ ಬೋಧನೆ ನೈದಾನಿಕ ಪರೀಕ್ಷೆಗಳಾದಮೇಲೆ ಅವನಿಗೆ ಪರಿಹಾರವಾಗಿ ಅಂದರೆ ಅವನಿಗೆ ಒಂದು ರೆಮಿಡಿಯಲ್ ಟೀಚಿಂಗ್ ಕೊಡಬೇಕಾಗುತ್ತೆ. ಈಗ ಏನು ಅವನು ಯಾವ ಕಲಿಕೆಯಲ್ಲಿ ಯಾವ ಸಾಮರ್ಥ್ಯಗಳಲ್ಲಿ ಹಿಂದಿದ್ದಾನೋ ಅದು. ಇಲ್ಲಿ ಒಂದು ಸೀಮಿತ ಪ್ರಮಾಣ ಸೀಮಿತ ವರ್ಗ ಅನ್ನೋದು ಬರಲ್ಲ ಪರಿಹಾರ ಬೋಧನೆಯಲ್ಲಿ. ಸಮಗ್ರ ಬೋಧನೆ ಮ್ಯಾಕ್ರೋ ಟೀಚಿಂಗ್ ಅಂದರೆ ಇದು ಒಂದು ಪೀರಿಯಡ್ ಆಫ್ ಟೀಚಿಂಗ್. ಇದೊಂದು ಅಂದರೆ ಬಹಳ ಅವಧಿಯಲ್ಲಿ ಒಂದು ಅವಧಿಗೆ ಪೂರ್ಣ ಅವಧಿಗೆ ಒಂದು ಇಡೀ ಒಂದು ವರ್ಗಕ್ಕೆ ಒಂದು ಕ್ಲಾಸ್ಗೆ ಕೊಡುವಂಥ ಒಂದು ಮ್ಯಾಕ್ರೋ ಟೀಚಿಂಗ್ ಆಗಿರುತ್ತೆ. ಇದು ಕೂಡ ಮೇಲಿನ ಹೇಳಿಕೆಗೆ ಒಂದಲ್ಲ. ಹಾಗಾಗಿ 137ನೇ ಪ್ರಶ್ನೆಗೆ ಆಯ್ಕೆ ನೋಡಿ ಸೂಕ್ಷ್ಮ ಬೋಧನೆ ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು 138ನೇ ಪ್ರಶ್ನೆ, ಕೋಲ್ಬ್ರವರ ಅನುಭವನಾತ್ಮಕ ಕಲಿಕೆಯ ವೃತ್ತ ಒಳಗೊಂಡಿರುವ ಒಟ್ಟು ಮೂಲಾಂಶಗಳು ಅಂತ ಕೇಳಿದ್ದಾನೆ. ಒಟ್ಟು ಮೂಲಾಂಶಗಳು ಎಷ್ಟಿದ್ದಾವೆ ಕೋಲ್ಬ್ರವ್ರದ್ದು ಅಂದರೆ ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಆಯ್ಕೆ 3 ಆಪ್ಷನ್ ಒಟ್ಟು 4 ಮೂಲ ಅಂಶಗಳು ಕೋಲ್ಬ್ರವರ ಒಳಗೊಂಡಿರುವಂಥ ಒಂದು ಮೂಲಾಂಶಗಳ ಸಂಖ್ಯೆ 4 ಆಗಿರುತ್ತೆ. ಆಯ್ಕೆ 3 ಸರಿಯಾಗುತ್ತೆ. ಆ 4 ಮೂಲಾಂಶಗಳು ಯಾವುವು ಅಂತ ನೋಡೋದಾದರೆ, ಒಂದನೇದು ಮೂರ್ತ ಅನುಭವ ಅಂತ ಬರುತ್ತೆ. ಏನದು ಮೂರ್ತ ಅನುಭವ. ಎರಡನೇದು 4 ಕೋಲ್ಬ್ರವರ 4 ಮೂಲಾಂಶಗಳು. ಎರಡನೇದು ಪ್ರತಿಫಲಿತ ಅವಲೋಕನ ಅಂತ. ಪ್ರತಿಫಲಿತ ಅವಲೋಕನ. ಇನ್ನು ಆಯ್ಕೆ 3 ಇದೆ ನೋಡಿ, ಅಮೂರ್ತ ಪರಿಕಲ್ಪನೆ ಅಂತ. 3ನೇ ಮೂಲಾಂಶ ಅಮೂರ್ತ ಪರಿಕಲ್ಪನೆ ಅಂತ. ಇನ್ನು 4ನೇ ಮೂಲಾಂಶ ಯಾವುದಂದರೆ ಸಕ್ರಿಯ ಪ್ರಯೋಗ ಅಂತ ಬರುತ್ತೆ. ಏನದು ಸಕ್ರಿಯ ಪ್ರಯೋಗ ಅಂತ. ಇವು ಕೋಲ್ಬ್ರವರ 4 ಮೂಲಾಂಶಗಳು. ಹಾಗಾಗಿ ಅವರು ಎಷ್ಟು ಕೇಳಿದ್ದಾರೆ ಒಟ್ಟು ಮೂಲಾಂಶಗಳು ಅಂತ, ಆಯ್ಕೆ 3 ಏನಿದೆಯಲ್ಲ 4 ಮೂಲಾಂಶಗಳು ಸರಿಯಾದ ಉತ್ತರ. ಇನ್ನು 139ನೇ ಪ್ರಶ್ನೆ, ಸಮಸ್ಯೆ ಪರಿಹಾರ ವಿಧಾನದ 6ನೇ ಹಂತ ಅಂತ ಕೇಳಿದ್ದಾನೆ. ಸಮಸ್ಯೆ ಪರಿಹಾರ ವಿಧಾನದ 6ನೇ ಹಂತ ಅಂದರೆ ನೋಡಿ, ಸಮಸ್ಯೆ ಪರಿಹಾರ ವಿಧಾನದ ಹಂತಗಳಿದ್ದಾವೆ. ಒಟ್ಟು 6 ಹಂತಗಳು ಬರ್ತವೆ. ಒಂದು ಏನಂದರೆ ಒಂದೊಂದೇ ನೋಡೋಣ. ಒಂದು ಆಯ್ಕೆ 6 ಹಂತಗಳಲ್ಲಿ ಒಂದು ನಿರ್ದಿಷ್ಟ ವಿಷಯವನ್ನು ಆಯ್ಕೆ ಮಾಡುವುದು. ನಿರ್ದಿಷ್ಟ ವಿಷಯವನ್ನು ಆಯ್ಕೆ ಮಾಡುವುದು ಮತ್ತು ಪ್ರಶಂಸಿಸುವುದು ಅಂತ ಇದೆ. ಒಂದನೇದು ಆಯ್ಕೆ ಮತ್ತು ಪ್ರಶಂಸೆ ಮಾಡೋದು ಒಂದನೇದು. ಇನ್ನು 2ನೇ ಹಂತವನ್ನು ನೋಡಿದರೆ ಸಮಸ್ಯೆಯನ್ನು, ಇಲ್ಲೇನು ನಾವು ನಿರ್ದಿಷ್ಟ ವಿಷಯ ಆಯ್ಕೆ ಮತ್ತು ಪ್ರಶಂಸೆ ಮಾಡಿದ ಮೇಲೆ ಸಮಸ್ಯೆಯನ್ನು ಸ್ಪಷ್ಟೀಕರಣ ಮಾಡ್ತೀವಿ. ಏನು ಸಮಸ್ಯೆ ಇದೆ ಅಂತ ಸಮಸ್ಯೆಯ ಸ್ಪಷ್ಟೀಕರಣ ಆಗುತ್ತೆ. ಇಲ್ಲಿದೆ ಆಯ್ಕೆ 4ರಲ್ಲಿದೆ ನೋಡಿ. ಆಮೇಲೆ 3ನೇ ಹಂತ ಯಾವುದು ಅಂದರೆ ಸಿಕ್ಕಂಥ, ಅಂದರೆ ಸಮಸ್ಯೆಯ ಸ್ಪಷ್ಟೀಕರಣ ಆದಮೇಲೆ ಆ ಸ್ಪಷ್ಟೀಕರಣ ಆದಂತಹ ಸಮಸ್ಯೆಗೆ ಸಂಬಂಧಪಟ್ಟಂತೆ ವಸ್ತುನಿಷ್ಠ ವಿಷಯ ಸಂಗ್ರಹಣೆ ಮಾಡಬೇಕಾಗುತ್ತೆ. ವಸ್ತುನಿಷ್ಠ ವಿಷಯ ಸಂಗ್ರಹಣೆ ಮಾಡಬೇಕಾಗುತ್ತೆ ಅಂತ.
ಒಂದು ವಸ್ತುನಿಷ್ಠ ವಿಷಯಗಳನ್ನು ಸಂಗ್ರಹಣೆ ಮಾಡಿದ ಮೇಲೆ ಆ ಸಿಕ್ಕಂಥ ವಿಷಯಗಳನ್ನು ಸಂಘಟನೆ ಮಾಡಬೇಕು. ಮಾಹಿತಿಗಳ ಸಂಘಟನೆ ಇಲ್ಲಿದೆ ನೋಡಿ, ಆಪ್ಷನ್ 2 ಮಾಹಿತಿಗಳ ಸಂಘಟನೆ ಆಗುತ್ತೆ. ಮಾಹಿತಿಗಳ ಸಂಘಟನೆ ಆದಮೇಲೆ ಒಂದು ಡಿಸಿಷನ್ನಿಗೆ ಬರ್ತೀವಿ. ಏನು ಡಿಸಿಷನ್ ಅಂದರೆ ಸಮಸ್ಯೆ ಪರಿಹಾರಕ್ಕೆ ನಿರ್ಣಯಗಳನ್ನು ರೂಪಿಸ್ತೀವಿ. ಆಪ್ಷನ್ 5 ಸಮಸ್ಯೆ ಪರಿಹಾರಕ್ಕೆ ನಿರ್ಣಯಗಳನ್ನು ರೂಪಿಸ್ತೀವಿ. ಇನ್ನು ಆಪ್ಷನ್ 5 ಆ ಹಂತ 5. ಇನ್ನು 6ನೇ ಹಂತ ಏನು ಹೇಳುತ್ತೆ, ಲಾಸ್ಟ್ ಇದು, ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ. ಸಮಸ್ಯೆಗೆ ಪರಿಹಾರ ಅವ್ರು ಕೇಳಿರೋದು ಇದನ್ನೇ, ಸಮಸ್ಯೆ ಪರಿಹಾರ ವಿಧಾನದ 6ನೇ ಹಂತ. ನೋಡಿ ಅಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸಮಸ್ಯೆ ಪರಿಹಾರ ಇದೆನಾ? ಎಸ್, ಆಯ್ಕೆ 3ರಲ್ಲಿದೆ ಸಮಸ್ಯೆ ಪರಿಹಾರ ಮಾಡೋದು. ಕೊನೆಯ ಹಂತ ಇದು, 6ನೇ ಹಂತ ಸಮಸ್ಯೆ ಪರಿಹಾರದ. ಹಾಗಾಗಿ 139ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾಗುತ್ತೆ ಅಂತ. ಇನ್ನು ನೋಡಿ 140ನೇ ಪ್ರಶ್ನೆಯನ್ನು ಗಮನಿಸಿದರೆ, ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯು ಗುಂಪಿಗೆ ಸೇರದ ಪದವನ್ನು ಪತ್ತೆ ಹಚ್ಚಿ ಅದನ್ನು ಬರೆಯಬೇಕು. ಗುಂಪಿಗೆ ಸೇರದ ಪದ ಅಂದರೆ ಅಲ್ಲಿ ಬೈಫರ್ಕೇಷನ್ ಮಾಡಬೇಕಾಗತ್ತೆ. ಅದೇ ಬೇರೆ ಇದೇ ಬೇರೆ ಅಂತ ಅವನು ಏನು ಮಾಡ್ತಾನೆ, ವರ್ಗೀಕರಣ ಮಾಡ್ತಾನೆ. ಹಂಗಾಗಿ ಅಲ್ಲಿ ಆಪ್ಷನ್ ಇದೆ ನೋಡಿ, ವರ್ಗೀಕರಣ ಪರೀಕ್ಷೆ, ಇದು ಬರುತ್ತೆ. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಸಾಧಾರಣ ಸ್ಮರಣ ಪರೀಕ್ಷೆ ಬರಲ್ಲ, ಅನುಕ್ರಮ ಸಂಧಾನ ಬರಲ್ಲ, ಹೊಂದಿಸಿ ಬರೆಯಲ್ಲ. ವರ್ಗೀಕರಣ ಮಾಡಬೇಕು ಗುಂಪಿಗೆ ಸೇರದ ಅಂತ. ಹಾಗಾಗಿ ಆಯ್ಕೆ 2 ಸರಿಯಾಗುತ್ತೆ. ಇನ್ನು 141ನೇ ಪ್ರಶ್ನೆ, ರಾಜ್ಯಶಾಸ್ತ್ರವು ಸಮಾಜ ವಿಜ್ಞಾನದ ಭಾಗವಾಗಿದೆ. ಇದು ರಾಜ್ಯಗಳ ಸ್ಥಾಪನೆ ಮತ್ತು ಸರ್ಕಾರದ ತತ್ವಗಳನ್ನು ಅಧ್ಯಯನ ಮಾಡುತ್ತದೆ ಅಂತ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. 141ನೇ ಪ್ರಶ್ನೆಗೆ ಇಲ್ಲಿದೆ ನೋಡಿ, ಜಾವೆಟ್ ಜೌಲ್ ಅಂತ ಏನು ಆಪ್ಷನ್ 4 ಇದೆಯಲ್ಲ, ಈ ಹೇಳಿಕೆಯನ್ನು ಇವರೇ ಕೊಟ್ಟಿರೋದು ಅಂತ ನಾವು ಇಲ್ಲಿ ಸರಿಯಾದ ಉತ್ತರ 4 ಅಂತ ನೋಡಬೇಕು. 142ನೇ ಪ್ರಶ್ನೆ, ಕೆಳಗಿನ ಒಂದು ಸಮಿತಿಯು ಸಮಾಜ ವಿಜ್ಞಾನ ಪಠ್ಯಕ್ರಮ ಇತಿಹಾಸ ಪಠ್ಯಕ್ರಮವು ಅದರಲ್ಲಿ ಇತಿಹಾಸ ಇರಬೇಕು, ಭೂಗೋಳ ಇರಬೇಕು, ಪೌರಾಣಿತಿ ಇರಬೇಕು, ಅರ್ಥಶಾಸ್ತ್ರ, ಅದ್ರ ಜೊತೆಗೆ ಸಮಾಜಶಾಸ್ತ್ರವನ್ನು ಒಳಗೊಂಡಿರಬೇಕು ಅಂತ ಹೇಳಿರೋದು ಯಾವ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂತ ಕೇಳಿದ್ದಾರೆ. NCF 2000 ಹೇಳಿದೆ ನೋಡಿ, ಇದನ್ನ 2000 ಅವಾಗಿಂದನೂ ಏನು ಎಲ್ಲ ಇತಿಹಾಸ, ಭೂಗೋಳ, ಪೌರಾಣಿತಿ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಅನ್ನೋದು ಅಧ್ಯಯನ ಮಾಡ್ತಾ ಇದ್ದಾರೆ ಮಕ್ಕಳು ಅಂತ. ಈ ರೀತಿಯಾಗಿ ಅಂದರೆ ರಾಷ್ಟ್ರೀಯ ಪಠ್ಯಕ್ರಮ NCF 2000 ರೈಟ್ ಆನ್ಸರ್ ಆಗುತ್ತೆ 142ನೇ ಪ್ರಶ್ನೆಗೆ. ಇನ್ನು ನೋಡಿ 143ನೇ ಪ್ರಶ್ನೆ, ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಅನ್ನು ಕೊಟ್ಟಿದ್ದಾರೆ. ಅದು ಒಂದಕ್ಕೊಂದು ಸರಿಯಾಗಿದೆನಾ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನು ಹೇಳ್ತಾರೆ ಹೇಳಿಕೆ ಎ, ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿ ಅಲ್ಲ ಅಂತ. ಎಸ್, ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಿರಲ್ಲವು. ನಿರ್ದಿಷ್ಟ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಿರದೆ ಗುರಿಗಳೇನಾಗಿರ್ತವೆ, ವಿಶಾಲವಾಗಿರೋದ್ರಿಂದ ಅವು ಇಡೀ ಒಂದು ಪಠ್ಯಕ್ರಮ ಅಥವಾ ಪಠ್ಯಪುಸ್ತಕದ ಮೇಲೆ ಆಧಾರವಾಗಿರೋದ್ರಿಂದ ಅವೊಂದು ನಿರ್ದಿಷ್ಟ ಅಂದರೆ ಲಿಮಿಟೇಷನ್ ಅಡಿಯಲ್ಲಿ ಬರಲ್ಲ. ಹಾಗಾಗಿ ಆಪ್ಷನ್ ಎ ಕೂಡ ಸರಿಯಾಗುತ್ತೆ. ಗುರಿಗಳು ವಿಶಾಲವಾಗಿವೆ, ಅದೊಂದು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಲ್ಲ. ಗುರಿಗಳ ಉಲ್ಟಾ, ಗುರಿಗಳು ವಿಶಾಲವಾಗಿದ್ದರೆ ಉದ್ದೇಶಗಳು ಸಂಕ್ಷಿಪ್ತವಾಗಿರುತ್ತೆ, ಅಂದರೆ ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿವೆ. ಇಲ್ಲಿ ನೋಡಿ, ಗುರಿಗಳು ವಿಶಾಲ, ಉದ್ದೇಶಗಳು ಸಂಕ್ಷಿಪ್ತವಾಗಿರೋದ್ರಿಂದ ಏನಾಗುತ್ತೆ, ಆಯ್ಕೆ ಎ ಸರಿ, ಆಯ್ಕೆ ಬಿ ಸರಿ. ಎಲ್ಲಿದೆ, ಆಪ್ಷನ್ 3ರಲ್ಲಿದೆ ನೋಡಿ, ಹೇಳಿಕೆ ಎ ಸರಿ, ಹೇಳಿಕೆ ಬಿ ಸರಿ. ಈ ರೀತಿಯಾಗಿ ನಾವು ನೋಡಬೇಕಾಗುತ್ತೆ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 146ನೇ ಪ್ರಶ್ನೆ, 44ನೇದು, ಘಟಕ ಪರೀಕ್ಷೆಯಲ್ಲಿ ಇದು ಒಂದು ಪ್ರಶ್ನೆ ಪತ್ರಿಕೆಯ ಕನ್ನಡಿ ಇದ್ದಂತೆ ಅಂತ. ನಾವು ಯೂನಿಟ್ ಟೆಸ್ಟ್ ಏನು ಮಾಡ್ತೀವಲ್ಲ, ಯೂನಿಟ್ ಟೆಸ್ಟಲ್ಲಿ ಯಾವುದು ಒಂದು ಏನು ಪ್ರಶ್ನೆ ಪತ್ರಿಕೆಗೆ ಒಂದು ಕನ್ನಡಿ ಇದ್ದಂಗೆ ಅಂದರೆ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಯಾವುದ್ರಲ್ಲಿ ನಾವು ಹಿಡಿದಿಟ್ಟಿರ್ತೀವಿ ಅಂತ ನೋಡೋದಾದರೆ, ಘಟಕ ಪರೀಕ್ಷೆ ಉದ್ದೇಶಗಳು ಬರಲ್ಲ, ಪ್ರಶ್ನೆಗಳ ಅಂಕ ಪರಿಮಾಣನೂ ಬರಲ್ಲ, ಇನ್ನು ವಿಷಯಕ್ಕೆ ಅಂಕ ಪರಿಮಾಣನೂ ಬರಲ್ಲ. ಬ್ಲೂ ಪ್ರಿಂಟ್ ಏನಾಗುತ್ತೆ, ಇಡೀ ಯೂನಿಟ್ ಟೆಸ್ಟ್ ಪ್ರಶ್ನೆ ಪತ್ರಿಕೆ ಒಂದು ಕನ್ನಡಿ ಇದ್ದಂಗೆ ಇರುತ್ತೆ ಬ್ಲೂ ಪ್ರಿಂಟ್. ಹಾಗಾಗಿ ಆಯ್ಕೆ ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಇನ್ನು 145ನೇ ಪ್ರಶ್ನೆ ನೋಡೋಣ. ಕಲಿಕೆಯ ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಫಲತೆ ಮತ್ತು ವಿಫಲತೆಯನ್ನು ಗುರುತಿಸಲು ಸಹಕಾರಿಯಾಗುವ ಸಾಧನಾ ಪರೀಕ್ಷೆಯೇ. ಸಫಲತೆ ಮತ್ತು ವಿಫಲತೆಯನ್ನು ಗುರುತಿಸಬೇಕು, ಟೆಸ್ಟ್ ಮಾಡಬೇಕು ಅಲ್ಲಿ ಅವನಿಗೆ. ಹಾಗಾಗಿ ವಸ್ತುನಿಷ್ಠ ಮಾದರಿ ಪರೀಕ್ಷೆ ಬರಲ್ಲ.
ವಸ್ತುನಿಷ್ಠ ಇದರಲ್ಲಿ ಸಫಲತೆ ಮತ್ತು ವಿಫಲತೆಯನ್ನು ಗುರುತಿಸೋಕ್ಕಾಗಲ್ಲ. ಘಟಕ ಪರೀಕ್ಷೆಯಲ್ಲೂ ಬರಲ್ಲ, ಪ್ರಬಂಧ ಮಾದರಿಯಲ್ಲೂ ಬರಲ್ಲ. ನೈದಾನಿಕ ಪರೀಕ್ಷೆಯಲ್ಲಿ ಅವನ ಸಫಲತೆ ಮತ್ತು ವಿಫಲತೆಯನ್ನು ಮೇಯ್ನ್ ಅಲ್ಲಿ ಏನು ಮಾಡ್ತೀವಿ, ಗುರುತಿಸ್ತೀವಿ. ಯಾವುದರಲ್ಲಿ ಅವನು ಹಿಂದಿದ್ದಾನೆ ಅಂತ ಗುರುತಿಸಿ ಅವನಿಗೊಂದು ರೆಮಿಡಿಯಲ್ ಟೀಚಿಂಗಿಗೆ ಕಳಿಸ್ತೀವಿ. ಹಾಗಾಗಿ ನೈದಾನಿಕ ಪರೀಕ್ಷೆ 145ನೇ ಪ್ರಶ್ನೆಗೆ ಸರಿ ಹೊಂದುತ್ತೆ ಅಂತ. ಇನ್ನು ನೋಡಿ, ವಿದ್ಯಾರ್ಥಿಗಳಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ಕೆಳಗಿನವುಗಳಲ್ಲಿ ಒಂದು ಸೂಕ್ತ ಸಾಧನವಲ್ಲ ಅಂತ ಕೇಳಿದ್ದಾರೆ. ಸಾಧನ ಅಲ್ಲ, ನೆಗೆಟಿವ್ ಬೇಸಸ್ಸಲ್ಲಿರೋದು. ಏನಂತೆ, ಸ್ಥಳ ಪ್ರಜ್ಞೆಯನ್ನು ಮೂಡಿಸಬೇಕು. ಆದರೆ ಯಾವುದು ಇದರಲ್ಲಿ ಆಗಲ್ಲ, ಸ್ಥಳ ಪ್ರಜ್ಞೆ ಮೂಡಿಸ್ಲಿಕ್ಕೆ ಅನುಕೂಲ ಆಗಲ್ಲ ಅನ್ನೋ ಒಂದು ಬೇಸಸ್ಸಲ್ಲಿ ಭೂಪಟಗಳಿಂದ ಸ್ಥಳ ಪ್ರಜ್ಞೆ ಮೂಡುತ್ತೆ. ರೈಟ್ ಆನ್ಸರ್ ಇದು. ಗೋಳಗಳು, ಅದರಲ್ಲೂ ಕೂಡ ಸ್ಥಳ ಪ್ರಜ್ಞೆಯನ್ನು ಮೂಡಿಸ್ಬೋದು. ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ. ಇನ್ನು ನೋಡಿ, ಅಟ್ಲಾಸ್ಗಳಿಂದನೂ ಸ್ಥಳ ಪ್ರಜ್ಞೆಯನ್ನು ಮೂಡಿಸ್ಬೋದು. ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಕಾಲರೇಖೆಗಳು ಅಂತ ಇದೆಯಲ್ಲ, ಕಾಲರೇಖೆಗಳು ಇವು ಇತಿಹಾಸದ ಘಟನೆಗಳಿಗೆ ಸಂಬಂಧಪಟ್ಟಂಥ ಇಸುವಿಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಕಾಲರೇಖೆಗಳು ರಾಂಗ್ ಆಗುತ್ತೆ. ಸ್ಥಳ ಪ್ರಜ್ಞೆ ಮೂಡ್ಸಕ್ಕೆ ಬರಲ್ಲ ಇದರಿಂದ. ಹಾಗಾಗಿ ಈ ಕಾಲರೇಖೆಗಳು ಏನಾಗುತ್ತೆ, ಇದು ಸ್ಥಳ ಪ್ರಜ್ಞೆಯನ್ನು ಮೂಡಿಸೋದಿಲ್ಲ ಅನ್ನೋ ಸಲುವಾಗಿ ನಾವು ಈ ಕಾಲರೇಖೆ ಆಯ್ಕೆಯನ್ನು ನಾವು ರೈಟ್ ಆನ್ಸರ್ ಆಗಿ ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ನೋಡಿ, 147ನೇ ಪ್ರಶ್ನೆ ಇದೆ. ಸಮಾಜ ವಿಜ್ಞಾನವು ಮಾನವ ಸಂಬಂಧಗಳ ಅಧ್ಯಯನವಾಗಿದೆ. ಸಮಾಜ ವಿಜ್ಞಾನವು ಮಾನವ ಸಂಬಂಧಗಳ ಅಧ್ಯಯನವಾಗಿದೆ ಅಂತ ಹೇಳಿರೋದು ಯಾರು ಅಂತ ಕೇಳಿದ್ದಾರೆ. ಆ ವ್ಯಾಖ್ಯಾನವನ್ನು ಕೊಟ್ಟಂಥವ್ರು ಇಲ್ಲಿದೆ ಆಪ್ಷನ್ 2 ಏನಿದೆಯಲ್ಲ, ಜೆರೋಲಿಮಿಕ್ ಅಂತ. ಇದು ಸರಿಯಾದ ಉತ್ತರ ಆಗುತ್ತೆ 147ನೇ ಪ್ರಶ್ನೆಗೆ. ನೋಡಿ, 148ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಒಂದು ಕ್ರಮಾನುಗತ ಬೋಧನೆಯು ನೇರವಾಗಿ ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ. ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ರೇಖಾತ್ಮಕ ಕಾರ್ಯಸರಣಿ ಯೋಜನೆ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 149ನೇ ಪ್ರಶ್ನೆ ನೋಡಿ. ಶಾಲೆಯನ್ನು ಸಮುದಾಯದೆಡೆಗೆ ಕೊಂಡೊಯ್ಯುವ ಅಲ್ಲ, ಕೊಂಡೊಯ್ಯದ ಅನ್ನೋದು ಗಮನಿಸಬೇಕು. ಸಮುದಾಯ ಕಾರ್ಯಕ್ರಮ ಯಾವುದಾಗುತ್ತೆ ಅಂತ ಕೇಳಿದ್ದಾರೆ. ಕೊಂಡೊಯ್ಯದ ಅಂದರೆ ಯಾವುದು? ಕ್ಷೇತ್ರ ಪ್ರವಾಸವನ್ನು ಆಯೋಜನೆ ಮಾಡೋದು ಅಂತ ಕೊಟ್ಟಿದ್ದಾರೆ ಮೊದಲ ಆಯ್ಕೆ. ಹೌದು, ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳೋದ್ರಿಂದ ಶಾಲೆಯನ್ನು ಸಮುದಾಯದ ಕಡೆಗೆ ತಗೊಂಡೋದಂಗೆ ಆಗುತ್ತೆ. ಅಂದರೆ ಮಕ್ಕಳನ್ನು ನಾವು ಸಮುದಾಯದತ್ತ ಕರ್ಕೊಂಡು ಹೋದಂಗೆ ಆಗುತ್ತೆ ಕ್ಷೇತ್ರ ಪ್ರವಾಸಕ್ಕೆ. ಆದರೆ ಅವರು ಕೊಂಡೊಯ್ಯದ ಅಂತ ಕೇಳಿದ್ದಾರೆ. ಇನ್ನು ನೋಡಿ, ಸಮುದಾಯ ಸಮೀಕ್ಷೆ ಮಾಡೋದು ಅಂದರೆ ಒಂದು ಸಮುದಾಯವನ್ನು ಯಾವುದೋ ಒಂದು ವಿಚಾರಕ್ಕೆ ಸರ್ವೆ ಮಾಡಲಿಕ್ಕೆ ಹೋದಾಗ ಶಾಲೆಯಿಂದ ನಾವು ಸಮುದಾಯದ ಕಡೆಗೆ ಹೋದಂಗೆ ಆಗುತ್ತೆ. ಇದು ಕೂಡ ಸರಿಯಾದ ಆಯ್ಕೆ. ಕೊಂಡೊಯ್ಯದ ಅಂತ ಆಗೋದಿಲ್ಲ. ಇನ್ನು ನೋಡಿ, ಆಯ್ಕೆ 3, ಸಮುದಾಯದ ಸಂಪನ್ಮೂಲ ವ್ಯಕ್ತಿಯನ್ನು ಶಾಲೆಗೆ ಆಹ್ವಾನಿಸುವುದು ಅಂತ ಇದೆ. ಉಲ್ಟಾ ಇದು. ಸಮುದಾಯದ ಸಂಪನ್ಮೂಲ ವ್ಯಕ್ತಿಯನ್ನು ಶಾಲೆಗೆ ಕರೆಸಿದರೆ ಸಮುದಾಯವನ್ನು ಶಾಲೆಗೆ ಕರೆಸ್ದಂಗೆ ಆಗುತ್ತೆ. ಶಾಲೆಯನ್ನು ಸಮುದಾಯದೆಡೆಗೆ ತಗೊಂಡೋದಂಗೆ ಆಗಲ್ಲ. ಹಾಗಾಗಿ ಇದು ಕೊಂಡೊಯ್ಯದ ಸಮುದಾಯ ಕಾರ್ಯಕ್ರಮ ಅಂದರೆ ಆಯ್ಕೆ 3 ಸರಿಯಾಗುತ್ತೆ. ಇನ್ನು ಸಮುದಾಯದಲ್ಲಿ ಸಮಾಜ ಸೇವಾ ಕಾರ್ಯಕ್ರಮವನ್ನು ಕೈಗೊಳ್ಳೋದ್ರಿಂದ ಶಾಲೆಯನ್ನು ಸಮುದಾಯದ ಕಡೆಗೆ ಕರ್ಕೊಂಡೋದಂಗೆ ಆಗುತ್ತೆ. ಹಾಗಾಗಿ ಕೊಂಡೊಯ್ಯದ ಅಂತ ಏನು ಕೇಳಿದಾರಲ್ಲ, ಇದು ಸಮುದಾಯದ ಸಂಪನ್ಮೂಲ ವ್ಯಕ್ತಿಯನ್ನು ಶಾಲೆಗೆ ಕರೆಸಿದರೆ ಸಮುದಾಯ ಶಾಲೆಗೆ ಬಂದಂಗೆ ಆಗುತ್ತೆ. ಹಾಗಾಗಿ ಆಯ್ಕೆ 3 ಸರಿಯಾಗುತ್ತೆ ಈ ಪ್ರಶ್ನೆಗೆ ಉತ್ತರ ಅಂತ. ಇನ್ನು ನೋಡಿ, ಕೊನೆಯ ಪ್ರಶ್ನೆ. ಪಟ್ಟಿ ಎ ಮತ್ತು ಪಟ್ಟಿ ಬಿ ಒಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಏನು ಹೇಳ್ತಿದ್ದಾರೆ ಅಲ್ಲಿ? ಪೀಠಿಕೆ ಅನ್ನೋದು ಯಾವ ನಿಯಮದ ಅಡಿಯಲ್ಲಿ ಬರುತ್ತೆ ಅಂತ. ಪೀಠಿಕೆ ನೋಡಿ, ಸಿದ್ಧತಾ ನಿಯಮ ಅಂತ ಬರುತ್ತೆ. ಪೀಠಿಕೆ ಯಾವಾಗಲೂ ಅದೇನು, ಪೀಠಿಕೆ ಅನ್ನೋದು ಸಿದ್ಧತಾ ನಿಯಮದಲ್ಲಿ ಬರುತ್ತೆ. ಇನ್ನು ನಾವು ಸಿದ್ಧತೆ ಮಾಡ್ಕೊಂಡು ಪೀಠಿಕೆ ಹಾಕೋದು, ಯಾವುದೋ ಒಂದು ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅದರ ಪೀಠಿಕೆಯನ್ನು ಹೇಳ್ತೀವಲ್ಲ, ಅಲ್ಲಿ ಸಿದ್ಧತಾ ನಿಯಮದ ಅಡಿಯಲ್ಲಿ ಬರುತ್ತೆ. ಇನ್ನು ಉದ್ದೇಶ ನಿರೂಪಣೆ ಅಂತ ಇದೆ ನೋಡಿ. ಉದ್ದೇಶ ನಿರೂಪಣೆ ಅದು ಏನಾಗುತ್ತೆ ಅಂದರೆ, ಉದ್ದೇಶ ನಿಯಮ, ಉದ್ದೇಶ ಏನಿದೆ ಅದನ್ನು ನಾವು ನಿರೂಪಣೆ ಮಾಡ್ತೀವಿ. ಏನು ಪಾಠ ಮಾಡ್ಬೇಕು ಅಂದ್ಕೊಂಡಿರ್ತೀವೋ ಅದ್ರ ಬಗ್ಗೆ ಅಲ್ಲಿ ಏನು ಮಾಡೋದು, ನಿರೂಪಣೆಯನ್ನು ಮಾಡೋದು, ಉದ್ದೇಶ ನಿರೂಪಣೆ ಆಗುತ್ತೆ. ಇನ್ನು ಆಪ್ಷನ್ 3 ಇದೆ ನೋಡಿ, ಪಾಠ ಬೆಳವಣಿಗೆ ಅಂತ ಇದೆ. ಪಾಠ ಬೆಳವಣಿಗೆ ಇದೇನು, ಅಭ್ಯಾಸ ನಿಯಮ ಅಂತ ಬರುತ್ತೆ. ಅಭ್ಯಾಸ ನಿಯಮ ಅಂತ. ಇನ್ನು ಪುನರಾವರ್ತನೆ ಮಾಡೋದು, ಬಳಕೆ ಮಾಡೋದು, ಅದನ್ನ ಬಳಕೆಯ ನಿಯಮದಲ್ಲಿ ಬರುತ್ತೆ ಪುನರಾವರ್ತನೆ ಅಂತ. ಅದನ್ನು ಪದೇ ಪದೇ ನಾವು ಇನ್ನೊಂದು ಸಾರಿ ಬಳಸೋದು, ಇದಕ್ಕೆ ಬಳಕೆಯ ನಿಯಮ ಅಂತ ಬರುತ್ತೆ. ಅಂದರೆ ಯಾವುದಕ್ಕೆ ಕೊಟ್ಟಿರುವಂಥ ಆಯ್ಕೆಗಳನ್ನು ಸರಿ ಹೊಂದಿಸಿದ್ವಿ,
ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಆಪ್ಷನ್ 2 ಏನಿದೆ ಅಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. 150ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೂ ನಾವು 2024ರ ಪ್ರಶ್ನೆ ಪತ್ರಿಕೆ ಒಟ್ಟು 60 ಪ್ರಶ್ನೆಗಳನ್ನು 360 ಡಿಗ್ರಿ ಮಾದರಿಯಲ್ಲಿ ವಿಶ್ಲೇಷಣೆ ಮಾಡಿದ್ದೀವಿ. ಹಾಗೆಯೇ ಅದರ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಇದೇ ಮಾದರಿಯಲ್ಲಿ ವಿಶ್ಲೇಷಣೆ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ನೀವು ಇನ್ನೂ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನಲ್ಲಿ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ಅಲ್ಲೇ ಸಿಗ್ತವೆ ನಿಮಗೆ. ಅದನ್ನು ವಿಶ್ಲೇಷಣೆ ವಿಡಿಯೋಗಳನ್ನು ನೋಡಿದರೆ ನೀವು TET ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಓದೋದ್ರ ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು ಕೂಡ ತುಂಬ ಉಪಯೋಗಕಾರಿ, ಅಗತ್ಯ ಆಗಿರೋದ್ರಿಂದ ನೀವು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅಂಶಗಳನ್ನು ಗಮನಿಸಲೇಬೇಕು ಈ ವಿಡಿಯೋಗಳನ್ನು. ಹಾಗಾಗಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ CET, TET ಈ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯ ಮಾಹಿತಿಯನ್ನು ಈ ಚಾನಲಿಂದ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ CETಯಲ್ಲಿ ಯಶಸ್ವಿಯಾಗಿ ಅಂತ ಹಾರೈಸ್ತಾ, ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.